ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಸೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यैतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपातचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि जनाय मेने तस्मद्गुरोर्भगवतोऽस्य देहिकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपम् वरदं द्विरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा नवद्यं निगमान्तभाष्यं निराकृतं येन भयं श्रुतीनां प्रतारितानामबुःश्रुतैः तं रामानुजं योगिनमाश्रयामः। श्रीभाष्यकृतोपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रस्यं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्ति शान्ति शान्तिः। अशेषचिरचिद्वस्तुशेषणे शेषशायिने निर्मलानन्दकल्याणनिधये विष्णवे नमः। श्रीमते रामानुजाय नमः। युगान्तमहादेशिकाय नमः। ವೇದಾರ್ಥ ಸಂಗ್ರಹದಲ್ಲಿ ಈಗ ಹಳೆಯ ಕೆಲವು ಭಾಗಗಳಿಗೆ ಬಂದಿದ್ದೇವೆ. ಇಲ್ಲಿ ಕೆಲವು ಮುಖ್ಯವಾದ ವಿಚಾರಗಳನ್ನು ಭಾಷಿಕಾರರು ಇಲ್ಲಿ ನಿರ್ಣಯ ಮಾಡ್ತಾರೆ. ಇದು ಶ್ರೀಭಾಷ್ಯಾದಿಗಳಲ್ಲಿ ಮಾಡಿರೋದೇ ವಿಸ್ತಾರವಾಗಿ. ಅದರಲ್ಲಿ ಮೊದಲನೆಯ ಅಧಿಕರಣ ಜಿಜ್ಞಾಸಾಧಿಕರಣಕ್ಕೆ ಪೂರ್ವಮೀಮಾಂಸಕರು. ಅವರು ಕರ್ಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟವರು. ಆದ್ದರಿಂದ ಎಲ್ಲವೂ ಕಾರ್ಯಾರ್ಥದಲ್ಲಿಯೇ ಪ್ರಯೋಜನ ಅಂತ ಹೇಳಿ ಒಂದು ಶಬ್ದದ ಅರ್ಥವನ್ನು ತಿಳಿಯೋದಕ್ಕೆ ಕಾರ್ಯಾರ್ಥದಲ್ಲಿ ಅನ್ವಯಿಸಿದ್ರೇನೆ ನಮಗೆ ತಿಳಿಯಕ್ಕೆ ಸಾಧ್ಯ ಅನ್ನೋದು ಅವರ ಅಭಿಪ್ರಾಯ. ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧವು ನಿತ್ಯವಾದರೂ ಕೂಡ ಅದರ ಅರ್ಥ ನಮಗೆ ಹೇಗೆ ತಿಳಿಯೋದು, ತಿಳಿದು ಬರೋದು ಹೇಗೆ? ಶಬ್ದಾರ್ಥ ಸಂಬಂಧ ನಿತ್ಯ ಅಂತ ಜೈಮಿನಿಗಳ ಔತ್ಪತ್ತಿಕ ಸೂತ್ರದಲ್ಲಿ ಹೇಳಿದ್ರು. ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ಅಂತ ಹೇಳಿ, ನಿತ್ಯವಾದದ್ದು ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧವು ನಿತ್ಯವಾದದ್ದು ಅನ್ನೋದನ್ನು ಹೇಳಿದ್ರು ಕೂಡ ಆ ಶಬ್ದದ ಅರ್ಥ ನಮಗೆ ಹೇಗೆ ತಿಳಿಯುತ್ತೆ? ತಿಳಿಬೇಕಾದ್ರೆ ಕಾರ್ಯದಲ್ಲಿ ಅನ್ವಯವಿದ್ರೇನೆ ನಮಗೆ ತಿಳಿಯೋದು. ಅದು ನಮಗೆ ಹೇಗೆ ತಿಳಿಯುತ್ತೆ ಅಂದರೆ ವ್ಯವಹಾರದಲ್ಲಿ ಇಲ್ಲಿ ಲೋಕದಲ್ಲಿ ಆ ರೀತಿ ಇರೋದರಿಂದ ಲೋಕದಲ್ಲಿ ಹೇಗಿದೆಯೋ ವೇದದಲ್ಲಿಯೂ ಅದೇ ರೀತಿಯಲ್ಲೇ ಇರಬೇಕು. ಆದ್ದರಿಂದ ವೇದದಲ್ಲಿಯೂ ಕೂಡ ಹಾಗೆಯೇ ಕಾರ್ಯಾರ್ಥದಲ್ಲಿ ಅನ್ವಯವಾಗುವ ವಿಷಯಗಳು ಏನಿದೆಯೋ ಶಬ್ದಗಳು, ಅದರಿಂದಲೇ ನಮಗೆ ಅರ್ಥ ತಿಳಿಯುತ್ತೆ. ಆದ್ದರಿಂದ ಕೆಲವು ಭಾಗಗಳು ವೇದದಲ್ಲಿ ಕೇವಲ ಸಿದ್ಧ ವಸ್ತುವನ್ನು ಮಾತ್ರ ತಿಳಿಸುತ್ತೆ. ಈಗಲೇ ಮೊದಲೇ ಇರುವಂತಹ ಪದಾರ್ಥಗಳು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಆನಂದೋ ಬ್ರಹ್ಮ ಮೊದಲಾದದ್ದು. ಯಾವ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳೋದಿಲ್ಲ. ಇಂತಹ ಪದಾರ್ಥಗಳನ್ನು ತಿಳಿಬೇಕಾದ್ರೆ ಬೇರೆ ಒಂದು ಕಾರ್ಯದಲ್ಲಿ ಅನ್ವಯವಿದ್ದರೆ
ಅದರ ಮೂಲಕ ಇದರ ಅರ್ಥವನ್ನು ತಿಳಿಯಬಹುದೇ ಹೊರತು ಸ್ವತಃ ನೇರವಾಗಿ ಸಿದ್ಧವಾದ ವಸ್ತು ಅದರ ಅರ್ಥವನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಲೋಕದಲ್ಲಿ ಹೇಗೆ ಇದೆಯೋ ಅದೇ ರೀತಿಯಲ್ಲಿಯೇ. ಆದ್ದರಿಂದ ವೃದ್ಧ ವ್ಯವಹಾರ ಅಂತ ಹೇಳ್ತಾರೆ. ವೃದ್ಧರು ಶಬ್ದಾರ್ಥಗಳನ್ನು ತಿಳಿದವರು, ಅವರು ಮಾಡುವ ವ್ಯವಹಾರದಿಂದ ಮತ್ತೊಬ್ಬರು ತಿಳಿತಾರೆ, ಅವರಿಂದ ಮತ್ತೊಬ್ಬ ತಿಳಿತಾನೆ. ಹೀಗೆಯೇ ವೃದ್ಧ ವ್ಯವಹಾರದಿಂದಲೇ ಎಲ್ಲ ಅರ್ಥಗಳು ತಿಳಿದು ಬರ್ತಾ ಇರೋದು ಶಬ್ದಗಳಿಗೆ. ಇಲ್ಲದೆ ಹೋದರೆ ಯಾವುದಾದ್ರೂ ಒಂದು ಶಬ್ದವನ್ನು ಹೇಳಿದ್ರೆ ನಮಗೆ ಅರ್ಥವು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಯಾವುದಾದರೂ ಒಂದು ಕಾರ್ಯದಲ್ಲಿ ಅನ್ವಯವಾದರೆ ಈ ಪದಾರ್ಥ ಇಂತಹ ಪ್ರಯೋಜನವಿದೆ, ಇದಕ್ಕೆ ಉಪಯೋಗಿಸಲ್ಪಡುತ್ತೆ, ಇದಕ್ಕೆ ಇದು ಅರ್ಥ ಈ ಶಬ್ದದಿಂದ ಹೇಳಲ್ಪಡುತ್ತೆ, ಇದೆಲ್ಲವನ್ನು ಕಾರ್ಯದಲ್ಲಿ ಅನ್ವಯಿಸಿದ್ರೇನೆ ತಿಳಿಯಕ್ಕೆ ಸಾಧ್ಯ ಅಂತ ಅವರು ಪೂರ್ವಮೀಮಾಂಸಕರ ವಾದ. ಅದರಿಂದ ಏನು ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದಾಗ ಬ್ರಹ್ಮಶಬ್ದ ಸಿದ್ಧವಾದ ವಸ್ತು, ಅದನ್ನು ಸ್ವತಂತ್ರವಾಗಿ ನೀವು ತಿಳಿಯೋಕ್ಕೆ ಸಾಧ್ಯವಿಲ್ಲ. ಕಾರ್ಯದಲ್ಲಿ ಅನ್ವಯವಿಲ್ಲದೆ ಹೋದರೆ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ಬರೀ ಉಪನಿಷತ್ತುಗಳ ಅಧ್ಯಯನವೇ ಬೇಕಾಗಿಲ್ಲ. ಉಪನಿಷತ್ತುಗಳೆಲ್ಲ ಕಾರ್ಯ ಪೂರ್ವಕಾಂಡದ ವಾಕ್ಯಗಳಿಗೆ, ವಿಧಿವಾಕ್ಯಗಳಿಗೆ ಶೇಷಭೂತವಾಗಿಯೇ ಅದಕ್ಕೆ ಪ್ರಾಮಾಣ್ಯ ಬರೋದರಿಂದ ಪೂರ್ವಕಾಂಡವೇ ಪ್ರಧಾನವಾದದ್ದು, ಕರ್ಮ ಪ್ರಧಾನವೇ. ಕರ್ಮಕ್ಕೆ ಶೇಷವಾಗಿಯೇ ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಬಹುದೇ ಹೊರತು ಸ್ವತಂತ್ರವಾಗಿ ಅದರ ಒಂದು ಅಧ್ಯಯನವೋ ಅದು ತಿಳಿದೋ ಏನು ಪ್ರಯೋಜನವಿಲ್ಲ. ಪೂರ್ವಕಾಂಡವೇ ಪ್ರಧಾನವಾದದ್ದು ಅನ್ನೋದು ಅವರ ಅಭಿಪ್ರಾಯ. ಹಾಗೆ ಮಾಡಿದ್ರೆ ಶಾಸ್ತ್ರಾರಂಭವೇ ನಿಂತು ಹೋಗುತ್ತೆ. ಬ್ರಹ್ಮಸೂತ್ರಗಳ ಅಧ್ಯಯನವೇ ಬೇಕಾಗಿಲ್ಲ ಸ್ವತಂತ್ರವಾಗಿ ಅಂತ ಆಗಿಬಿಡುತ್ತಾಗ, ಅದಕ್ಕೇನು ಪ್ರಯೋಜನವಿಲ್ಲ ಅಂತ ಆಗಿಬಿಡುತ್ತೆ. ಅದುವೇ ಪ್ರಧಾನವಾದ ಪೂರ್ವ ಪಕ್ಷ. ಅದನ್ನು ಸುದರ್ಶನ ಸೂರಿಗಳು ಹೇಳ್ತಾರೆ. 4 ವ್ಯುತ್ಪತ್ತಿ ಅಭಾವ ಪ್ರತಿಪತ್ತಿ ದೌಸ್ಥ್ಯಂ ಅನ್ಯೇನ ಸಿದ್ಧತ್ವಂ ಅಥ ಅಫಲತ್ವಂ ಅಂತ ಹೇಳಿ ಏತಾನಿ ವೈ ಸೂತ್ರ ಚತುಷ್ಟಯೇನ ಅನಾರಂಭ ಮೂಲಾನಿ ನಿರಾಕೃತಾನಿ ಅಂತ ಒಂದು ಶ್ಲೋಕದಲ್ಲಿ ಹೇಳಿದ್ರು. ವ್ಯುತ್ಪತ್ತಿ ಅಭಾವ, ಶಬ್ದಕ್ಕೆ ಸಿದ್ಧವಸ್ತುವಿನಲ್ಲಿ ವ್ಯುತ್ಪತ್ತಿ ಇಲ್ಲ, ತಿಳಿಯೋದಕ್ಕೆ ಸಾಧ್ಯವಿಲ್ಲ ಕಾರ್ಯದಲ್ಲಿ ಅನ್ವಯವಿಲ್ಲದೆ ಹೋದರೆ. ಪ್ರತಿಪತ್ತಿ ದೌಸ್ಥ್ಯಂ, ಆದ್ದರಿಂದ ಅದರ ಬಗ್ಗೆ ಜ್ಞಾನ ನಮಗೆ ಉಂಟಾಗೋದಿಲ್ಲ, ಅದಕ್ಕೊಂದು ಲಕ್ಷಣ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಅನ್ಯೇನ ಸಿದ್ಧತ್ವಂ, ಬೇರೆ ಪ್ರಮಾಣಗಳಿಂದಲೇ ಸಿದ್ಧಿಸುತ್ತೆ. ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದ್ರೆ ಶಾಸ್ತ್ರದಿಂದ ಶಬ್ದಗಳು ಬೋಧಿಸೋಕ್ಕಾಗದೇ ಇರೋದ್ರಿಂದ ನಿಮಗೆ ಅನುಮಾನದಿಂದಲೇ ಸಿಗುತ್ತೆ, ಅದನ್ನು ತಿಳಿಯಬಹುದು ಊಹೆ ಮಾಡಿಯೇ. ಅಥ ಅಫಲತ್ವಂ, ಅದು ತಿಳಿದು ಏನು ಪ್ರಯೋಜನವಿಲ್ಲ. ಹೀಗೆಲ್ಲ ಹೇಳಿ 4 ವಿರೋಧಗಳನ್ನು, ಆಕ್ಷೇಪಗಳನ್ನು ಹಾಕಿ 4 ಸೂತ್ರಗಳಿಂದ ಬಾದರಾಯಣರು ಅಥಾದೋ ಬ್ರಹ್ಮ ಜಿಜ್ಞಾಸ ಮತ್ತು ಜನ್ಮಾದ್ಯಸ್ಯೇತಃ ಶಾಸ್ತ್ರಯೋನಿತ್ವಾತ್ ತತ್ವ ಸಮನ್ವಯಾತ್ 4 ಸೂತ್ರಗಳಲ್ಲಿ ಶಾಸ್ತ್ರಾರಂಭವನ್ನು ಮಾಡಬೇಕು ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ. ಬ್ರಹ್ಮವಸ್ತುವನ್ನು ತಿಳಿಯಕ್ಕೆ ಸಾಧ್ಯ, ತಿಳಿಯಬೇಕು, ತಿಳಿದು ಪಡೆಯಬೇಕು, ಅದಕ್ಕೆ ಒಂದು ಲಕ್ಷಣ ಹೇಳೋಕ್ಕೆ ಸಾಧ್ಯ, ಶಾಸ್ತ್ರಗಳಿಂದಲೇ ಅದನ್ನು ತಿಳಿಯಕ್ಕೆ ಸಾಧ್ಯ. ಆದ್ದರಿಂದ ಅದು ಪರಮದ ಸ್ವರೂಪವೇ ಪರಮ ಪುರುಷಾರ್ಥ ಸ್ವರೂಪವಾದ್ದರಿಂದ ಅದನ್ನು ಪಡೆದುಕೊಳ್ಳುವುದೇ ಪರಮ ಪುರುಷಾರ್ಥ. ಇದನ್ನೆಲ್ಲ ಅಲ್ಲಿ ಸ್ಥಾಪನೆ ಮಾಡಿದ್ರು. ಅದಕ್ಕೆ ಆ ವಿಚಾರವನ್ನು ಇಲ್ಲಿ ಆ ಕಾರ್ಯಾರ್ಥವಾದಿಗಳ ವಿಚಾರವನ್ನು ಸ್ವಲ್ಪ ಇಲ್ಲಿ ಸೂಕ್ಷ್ಮವಾಗಿ ಇಲ್ಲಿಯೂ ಮಾಡ್ತಾರೆ. ಭಾಷ್ಯದಲ್ಲಿಯೂ ಇದು ವಿಸ್ತಾರವಾಗಿ ಮಾಡಲ್ಪಟ್ಟಿದೆ. ಅದನ್ನು ಯದಪಿ ಕೈಶ್ಚಿತ್ ಉಕ್ತಂ, ಕೆಲವರಿಂದ ಹೇಳಲ್ಪಟ್ಟಿತು. ಹೇಳಿದ್ರೆ ಪೂರ್ವಮೀಮಾಂಸಕರು ಅಂತ ಅರ್ಥ. ಜೈಮಿನಿ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದಂತಹ ಅವರು. ಸರ್ವಸ್ಯ ಶಬ್ದಜಾತಸ್ಯ, ಎಲ್ಲ ಶಬ್ದಜಾತವೂ ಕೂಡ ವಿಧಿ ಅರ್ಥವಾದ ಮಂತ್ರರೂಪಸ್ಯ, ಶಬ್ದ ಪ್ರಮಾಣ ಅಂತ ಹೇಳೋದ್ರಿಂದ ವೇದಗಳು, ವೇದದಲ್ಲಿ ಇರುವಂತಹ 3 ವಿಧವಾದ ವಾಕ್ಯಗಳಿದೆ ವೇದದಲ್ಲಿ. ಇಲ್ಲಿ ವಿಧಿಯ ಅರ್ಥವಾದ ಮತ್ತೆ ಮಂತ್ರರೂಪವಾಗಿ 3 ವಿಧವಾದ ವಾಕ್ಯಗಳು ಕಂಡು ಬರುತ್ತೆ ವೇದದಲ್ಲಿ. ಶಬ್ದದ ಸಮೂಹಗಳಲ್ಲಿ ವಿಧಿ, ಅರ್ಥವಾದ ಮತ್ತೆ ಮಂತ್ರ ಅಂತ ಹೇಳಿ
ಕಾರ್ಯಾಭಿಧಾಯಿತ್ವೇನೈವ, ಕಾರ್ಯವನ್ನು ತಿಳಿಸುವುದರಿಂದಲೇ ಪ್ರಾಮಾಣ್ಯಂ ವರ್ಣನೀಯಂ. ಇದಕ್ಕೆಲ್ಲ ಪ್ರಾಮಾಣ್ಯವನ್ನು ಕಾರ್ಯದ ಮೂಲಕವೇ, ಕಾರ್ಯವನ್ನು ತಿಳಿಸುವುದರ ಮೂಲಕವೇ ಇದರ ಪ್ರಾಮಾಣ್ಯವನ್ನು ನಾವು ತಿಳಿದುಕೊಳ್ಬೇಕು. ಅರ್ಥವಾದ ವಾಕ್ಯಗಳಿಗೆ ಸ್ವತಃ ಪ್ರಾಮಾಣ್ಯವಿಲ್ಲ, ವಿಧಿಗೆ ಶೇಷವಾಗಿ ಮಂತ್ರಗಳು ಪ್ರಯೋಗವನ್ನು ತಿಳಿಸುತ್ತೆ. ಆದ್ದರಿಂದ ಪ್ರಯೋಗ ಸಮವೇತಾರ್ಥ ಅರ್ಥಪ್ರಕಾಶಿಕಾ ಅಂತ ಹೇಳಿ ಅದಕ್ಕೆ ಲಕ್ಷಣವನ್ನು ಹೇಳ್ತಾರೆ. ಇದೆಲ್ಲ ಹೇಳಿರೋದ್ರಿಂದ ಎಲ್ಲವೂ ಕಾರ್ಯದಲ್ಲಿಯೇ ಇದಕ್ಕೆ ಅರ್ಥವನ್ನು ತಿಳಿಸಬೇಕು. ವಿಧಿ ಇದು ಮಾಡು, ಇದು ಮಾಡಬೇಡ ಅಂತ ಕಾರ್ಯದಲ್ಲಿ ಪ್ರಚೋದನೆ ಮಾಡುತ್ತೆ. ಆದ್ದರಿಂದ ಇದಕ್ಕೆಲ್ಲ ಕೂಡ ಕಾರ್ಯದಲ್ಲಿ ಅನ್ವಯ ಮಾಡಿ ಅರ್ಥವನ್ನು ತಿಳಿಯಬೇಕು. ವ್ಯವಹಾರಾತ್ ಅನ್ಯತ್ರ, ವ್ಯವಹಾರದಲ್ಲಿ, ವ್ಯವಹಾರ ಅಂದರೆ ಹಾನ ಉಪಾದಾನ ಮೊದಲಾದದ್ದು, ಅವುಗಳಿಂದ ಅದನ್ನು ಬಿಟ್ಟರೆ ಸ್ವೀಕಾರ ಮಾಡುವುದು, ತ್ಯಾಗ ಮಾಡುವುದು, ಹೀಗೆ ಅದು ವ್ಯವಹಾರದಲ್ಲಿ ನಾವು ಮಾಡುವಂಥದ್ದು. ಪ್ರಧಾನವಾಗಿ ಹಾನ ಉಪಾದಾನ ಮೊದಲಾದದ್ದು. ಇದಕ್ಕಿಂತ ಬೇರೆಯಾಗಿ ಶಬ್ದಸ್ಯ ಬೋಧಕತ್ವ ಶಕ್ತಿ ಅವಧಾರಣ ಅಸಂಭವಾತ್. ವ್ಯವಹಾರದಲ್ಲಿ ಅನ್ವಯಿಸದೆ ಹೋದರೆ ಶಬ್ದಾರ್ಥಗಳನ್ನು ತಿಳಿಯಕ್ಕೆ ಸಾಧ್ಯವಿಲ್ಲ. ಒಂದು ಪದಾರ್ಥದ ಅರ್ಥವನ್ನು ತಿಳಿಬೇಕು, ಒಂದು ಶಬ್ದದ ಅರ್ಥ ಅಂದರೆ ಆ ಶಬ್ದ ವ್ಯವಹಾರದಲ್ಲಿ ಅನ್ವಯಿಸಿರಬೇಕು. ಅನ್ವಯಿಸಿದ್ರೆ ಒಂದು ಕಾರ್ಯದಲ್ಲಿ ಅನ್ವಯಿಸಿದ್ರೆ ಆ ಕಾರ್ಯದ ಮೂಲಕ ಆ ಶಬ್ದದ ಅರ್ಥಗಳು ನಮಗೆ ತಿಳಿದು ಬರುತ್ತೆ ಅಂತ ಅವರ ವಾದ. ವ್ಯವಹಾರಸ್ಯ ಚ ಕಾರ್ಯಬುದ್ಧಿ ಮೂಲತ್ವಾತ್. ವ್ಯವಹಾರ ಅಂದರೆ ಏನು? ಅದು ಒಂದು ಕೆಲಸ ಮಾಡಿಯೇ, ಒಂದು ಕಾರ್ಯ ಮಾಡಿಯೇ ವ್ಯವಹಾರವನ್ನು ಮಾಡ್ತೀವಿ. ನಾವು ಅನೇಕ ಕೆಲಸಗಳನ್ನು ಮಾಡ್ತೀವಿ, ಅವುಗಳಲ್ಲಿ ಶಬ್ದಗಳು ಅನ್ವಯಿಸುತ್ತೆ. ಆಗ ಆ ಶಬ್ದಗಳಿಗೆ ಅರ್ಥಗಳನ್ನು ತಿಳಿಯಕ್ಕೆ ಸಾಧ್ಯ. ಆದ್ದರಿಂದ ಕಾರ್ಯರೂಪ ಏವ ಶಬ್ದಾರ್ಥ. ಶಬ್ದದ ಅರ್ಥವನ್ನು ತಿಳಿಬೇಕಾದ್ರೆ ಶಬ್ದದ ಅರ್ಥಗಳೆಲ್ಲ ಕಾರ್ಯರೂಪವೇ. ಸಂಬಂಧ ನಿತ್ಯವಾಗಿದ್ದರೂ ಕಾರ್ಯದಲ್ಲಿ ಅನ್ವಯಿಸಬೇಕು. ಹೀಗಿದ್ರೆ ಪರಿನಿಷ್ಪನ್ನೇ ವಸ್ತುನಿ ಶಬ್ದ ನ ಪ್ರಮಾಣಂ. ಮೊದಲೇ ಸಿದ್ಧವಾದ ಒಂದು ವಸ್ತು ಇದ್ದರೆ ಕಾರ್ಯದಲ್ಲಿ ಅನ್ವಯಿಸದೆ ಹೋದರೆ ಅದನ್ನು ಹೇಗೆ ತಿಳಿಯಕ್ಕೆ ಸಾಧ್ಯ? ಆದ್ದರಿಂದ ಸಾಧ್ಯದಿಂದ ಸಿದ್ಧವನ್ನು ತಿಳಿಬೇಕು. ಬರೀ ಸಿದ್ಧವಾದ ಪದಾರ್ಥ ಇದ್ದರೆ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಕಾರ್ಯದಲ್ಲಿ ಅನ್ವಿತವಾಗಬೇಕು ಅನ್ನೋದನ್ನು ಇಲ್ಲಿ ಒಂದು ಮುಖ್ಯವಾದ ಪೂರ್ವಪಕ್ಷ ಅದನ್ನು ವಿವರಿಸ್ತಾರೆ ಸುದರ್ಶನ ಸೂರಿಗಳು. ಯದಪಿ ಅನ್ನೋದರಿಂದ ಅರ್ಥವಾದಾದಿಷು ಸಿದ್ಧಾರ್ಥ ಪರತ್ವ ವ್ಯಾವೃತ್ಯರ್ಥಂ ಸರ್ವಸ್ಯ ಇತ್ಯುಕ್ತಂ. ಕೇವಲ ಅರ್ಥವಾದ ಮಾತ್ರವೇ ಸಿದ್ಧಾರ್ಥವನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಆಗಲ್ಲ. ಎಲ್ಲೆಡೆಯಲ್ಲಿಯೂ ಅದೇ, ವಿಧಿಯಲ್ಲಿಯೂ ಅರ್ಥವಾದದಲ್ಲಿಯೂ ಮಂತ್ರಗಳಲ್ಲಿಯೂ ಸಿದ್ಧವಾದ ವಸ್ತುಗಳು ಕಾರ್ಯದ ಮೂಲಕವಾಗಿ ತಿಳಿಬೇಕು. ಆದ್ದರಿಂದ ಸರ್ವಸ್ಯ ಶಬ್ದ ಜಾತಸ್ಯ ಅಂತ ಹೇಳಿದ್ರು. ಕೇವಲ ಅರ್ಥವಾದವಲ್ಲ, ಎಲ್ಲ ಶಬ್ದಗಳಲ್ಲಿಯೂ ಕೂಡ ಕಾರ್ಯದಿಂದ ಅನ್ವಯಿಸಿಯೇ ಅರ್ಥವನ್ನು ನಾವು ತಿಳಿದುಕೊಳ್ಳೋಕ್ಕೆ ಸಾಧ್ಯ. ವಿಧಿಭಾಗ ಸ್ಪಷ್ಟವಾಗಿದೆ. ತಾವತ್ ಕಾರ್ಯಪರತ್ವಂ ಸುವ್ಯಕ್ತಂ. ಯಾಕೆ ಅಂದರೆ ಇದನ್ನು ಮಾಡು, ಇದು ಮಾಡಬೇಡ ಅಂತ ಹೇಳುತ್ತೆ ಸ್ಪಷ್ಟವಾಗಿ. ವಿಧಿ ಸ್ಪಷ್ಟವಾಗಿ ಹೇಳುತ್ತೆ. ಕಾರ್ಯದವನ್ನು ಇದು ಮಾಡು, ಇದು ಮಾಡಬೇಡ ಅಂತ ಹೇಳುತ್ತೆ. ಆದ್ದರಿಂದ ಅದರಲ್ಲಿ ಸ್ಪಷ್ಟವಾಗಿದೆ ಕಾರ್ಯಪರತ್ವ. ಅರ್ಥವಾದ ಭಾಗವು ವಿಧೇಯ ಸ್ತುತಿಪರತ್ವೇನ. ಅರ್ಥವಾದ ಅಂದರೆ ಏನು? ಪ್ರಶಂಸಾ ವಾಕ್ಯಗಳು. ಯಾವುದು ವಿಧಿಸಿದೆಯೋ ಅದನ್ನು ಪ್ರಶಂಸೆ ಮಾಡುತ್ತೆ. ಈ ಕರ್ಮವನ್ನು ಮಾಡಿದ್ರೆ ನಿನಗೆ ಈ ರೀತಿ ಫಲವೆಲ್ಲ ಬರುತ್ತೆ, ಕ್ಷಿಪ್ರವಾಗಿ ಫಲ ಬರುತ್ತೆ, ಇದನ್ನ ಮಾಡು ಅಂತ ಹೇಳಿ ಪ್ರಶಂಸೆ ಮಾಡುವಂತಹ ವಾಕ್ಯಗಳಿಗೆ ಅರ್ಥವಾದ ವಾಕ್ಯಗಳು ಅಂತ ಹೆಸರು. ವಾಯುರ್ವೈಕ್ಷೇ ಪೃಷ್ಠ ದೇವತಾ ಮೊದಲಾದ ವಾಕ್ಯಗಳು ಬಹಳ ಶೀಘ್ರ ಫಲಕಾರಿ ಅಂತ ಹೇಳಿದ್ರೆ ಅದಕ್ಕೆ ಸ್ವತಃ ಪ್ರಾಮಾಣ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ವಾಯವ್ಯಂ ಶ್ವೇತಂ ಆಲಭೇತ ಅನ್ನೋದು ಕಾರ್ಯವನ್ನು ತಿಳಿಸುತ್ತೆ. ಮಾಡಬೇಕು, ಹವಿಸ್ಸನ್ನು ಕೊಟ್ಟು ಯಾಗ ಮಾಡಿದ್ರೆ ಫಲ ಬರುತ್ತೆ. ಯಾಕೆ ಅಂದರೆ ಅವನು ಬಹಳ ಕ್ಷಿಪ್ರ ಫಲಕಾರಿ, ಶೀಘ್ರವಾಗಿ ಫಲ ಕೊಟ್ಟು ಬಿಡ್ತಾನೆ ಅಂತ ಹೇಳುವಾಗ ಶೀಘ್ರ ಫಲತ್ವ ಕೊಡೋದು ಅನ್ನೋದು ಯಾಗ ಮಾಡುವುದಕ್ಕೆ ಶೇಷಭೂತ. ಅದನ್ನು ಪ್ರಶಂಸೆ ಮಾಡುತ್ತೆ. ಶೀಘ್ರವಾಗಿ ಫಲ ಸಿಗೋದರಿಂದ ಈ ಯಾಗವನ್ನು ಮಾಡು ನೀನು ಅಂತ ಪ್ರಚೋದನೆ ಮಾಡಿದ್ರೆ ಒಬ್ಬನು ಮಾಡ್ತಾನೆ ಆವಾಗ. ಆದ್ದರಿಂದ ಸ್ವತಂತ್ರವಾಗಿ ಅದಕ್ಕೆ ಪ್ರಾಮಾಣ್ಯ ಅಂತ ಹೇಳೋಕ್ಕಾಗಲ್ಲ, ವಿಧಿಗೆ ಶೇಷವಾಗಿ ಅದಕ್ಕೆ ಹೇಳಬೇಕು. ಆದ್ದರಿಂದ ವಿಧೇಯ ಸ್ತುತಿ ಪರತ್ವೇನ, ಯಾವುದು ವಿಧಿಸಲ್ಪಡುತ್ತೋ ಅದನ್ನು ಸ್ತೋತ್ರ ಮಾಡುತ್ತೆ, ಪ್ರಶಂಸೆ ಮಾಡುತ್ತೆ. ಅರ್ಥವಾದಗಳು ಮಂತ್ರಭಾಗ ಏನು ಅಂದರೆ ಅನುಷ್ಠೇಯ ಅರ್ಥ ಪ್ರಕಾಶನ ಪರತ್ವೇನ.
ಯಾವುದನ್ನು ಅನುಷ್ಠಾನ ಮಾಡಬೇಕು ಅದರ ಅರ್ಥಗಳನ್ನೆಲ್ಲ ಪ್ರಕಾಶಿಸುತ್ತೆ. ಆದ್ದರಿಂದ ಅದು ಕೂಡ ಅದು ತಯೋಹೋ ಕಾರ್ಯಪರತ್ವಂ ಈ ಅಭಿಪ್ರಾಯ. ಅನುಷ್ಠಾನ ಮಾಡಬೇಕಾದದ್ದ ಪ್ರಕಾಶನೆ ಮಾಡುತ್ತೆ ಅಷ್ಟೇನೆ. ಅಲ್ಲೂ ಅನುಷ್ಠಾನ ಬಂತು. ಅನುಷ್ಠಾನ ಯಾವುದು ಮಾಡಬೇಕೋ ಅದರ ಅರ್ಥವನ್ನು ತಿಳಿಸುತ್ತೆ ನಮಗೆ. ಆದ್ದರಿಂದ ಈ ಪ್ರಯೋಗಗಳು, ವಿಧಿಸಿದ ವಾಕ್ಯಗಳು ಏನೇನಿದೆಯೋ ಅದನ್ನು ಹೇಗೆ ಪ್ರಯೋಗ ಮಾಡಬೇಕು ಅದನ್ನು ತಿಳಿಸುತ್ತೆ. ಮಂತ್ರಭಾಗಗಳೆಲ್ಲ ಅದನ್ನು ತಿಳಿಸುತ್ತವೆ. ಆದ್ದರಿಂದ ಅದಕ್ಕೂ ಕೂಡ ಕಾರ್ಯಪರತ್ವವೇ ಉಂಟಾಯಿತು. ಎಲ್ಲವೂ ಕೂಡ ಅನುಷ್ಠಾನದಲ್ಲಿ, ಕಾರ್ಯದಲ್ಲಿಯೇ ಅನ್ವಯವಾಗಬೇಕು. ಇದರಲ್ಲಿ ಮುಖ್ಯವಾಗಿ ಅರ್ಥವಾದ ವಾಕ್ಯಗಳು, ಅದು ನೇರವಾಗಿ ಕಾರ್ಯ ತಿಳಿಸೋದಿಲ್ಲ. ಆದರೆ ಕಾರ್ಯವನ್ನು ವಿಧಿಸಿರುವಂತಹ ವಿಧಿಗಳನ್ನು, ವಿಧಿ ನಿಷೇಧಗಳನ್ನು ಪ್ರಶಂಸೆಯೋ ನಿಂದೆಯೋ ಮಾಡುತ್ತೆ. ಅದು ಅರ್ಥವಾದ ವಾಕ್ಯಗಳು ಅಂತ ಹೆಸರು ಅದಕ್ಕೆ. ಈ ರೀತಿ ವಾಕ್ಯಗಳೇ ವೇದದಲ್ಲ ಇರೋದು. ಈ ರೀತಿ ಇರುವ ಮೂರು ವಿಧವಾದ ವಾಕ್ಯಗಳು ಎಲ್ಲವೂ ಕಾರ್ಯಪರವಾಗಿಯೇ ಇದೆ. ಆದ್ದರಿಂದ ಕಾರ್ಯಪರವಾಗಿ ಇಲ್ಲದೆ ಸ್ವತಂತ್ರವಾಗಿ ಇರುವ ಸಿದ್ಧವಸ್ತುವನ್ನು ಯಾವುದಾದ್ರೂ ವಾಕ್ಯಗಳು ಬೋಧಿಸಿದ್ರೆ ಅದು ಪ್ರಮಾಣವಾಗೋದಿಲ್ಲ ಅನ್ನೋದು ಅವರ. ಯಾಕೆ ಇದು ಹೀಗೆ ಹೇಳ್ತೀರಾ ಅಂದರೆ, ವ್ಯವಹಾರ ಲೋಕದಲ್ಲಿ ಹಾಗೆ ಕಂಡು ಬರುತ್ತೆ. ಲೋಕದಲ್ಲಿ ಕಂಡು ಬರೋದನ್ನ ವೇದಕ್ಕೆ ಇವರು ಅತಿದೇಶ ಮಾಡ್ತಾರೆ. ಇಲ್ಲಿ ಹೇಳಿರೋದನ್ನ ಹಿಡಿದು ಅಲ್ಲಿಯೂ ಹಾಗೆ ನಿಶ್ಚಯ ಮಾಡಬೇಕು ಅಂತ ಹೇಳಿಬಿಟ್ಟು. ವ್ಯವಹಾರ ಅಂದರೆ ಏನು? ಪ್ರವೃತ್ತಿ, ಪ್ರವರ್ತನ ಆಗೋದು. ಗಾಮಾನಯ ಮೊದಲಾದದ್ದು ಪ್ರಸಿದ್ಧವಾದ ಉದಾಹರಣೆ. ಹಸುವನ್ನು ಕರೆದುಕೊಂಡು ಬಾ, ಗಾಮಾನಯ ಅಂತ ಹೇಳಿದ್ರೆ ಅವನು ಹೂ ಒಂದು ಶಬ್ದಕ್ಕೆ ಅರ್ಥ ತಿಳಿಯೋದಿಲ್ಲ ಸುಮ್ಮನೆ ಹೇಳಿದ್ರೆ. ಅವನು ಹಸುವನ್ನು ತೆಗೆದುಕೊಂಡು ಬಂದುವಾಗ ಆವಾಗ ಅವನಿಗೆ ಗಾಮಾನಯ ಅನ್ನೋದಕ್ಕೆ ಇದುವೇ ಅರ್ಥ. ಈ ಪದಾರ್ಥವನ್ನು ತೆಗೆದುಕೊಂಡು ಬಂದ ಇವನು. ಇದನ್ನು ನೋಡಿದ್ರೆ ಈ ಶಬ್ದಗಳಿಗೆ ಅರ್ಥ ಅವನಿಗೆ ತಿಳಿಯುತ್ತೆ. ಅಯೋಜಿತ ಪ್ರಯೋಜಕ ವೃದ್ಧ ಪ್ರಯುಕ್ತ ವಾಕ್ಯಶ್ರವಣ ಸಮನಂತರ ಭಾವಿನಿ ಪ್ರಯೋಜ್ಯ ವೃದ್ಧಸ್ಯ ಪ್ರವೃತ್ತಿ. ಪ್ರಯೋಜಕ ವೃದ್ಧ ಅಂತ ಇದ್ದಾನೆ. ಅವನಿಗೆ ವಾಕ್ಯಾರ್ಥಗಳು ಮೊದಲಿಯ ವ್ಯವಹಾರದಿಂದ ಸಿದ್ಧವಾಗಿದೆ. ಅವನು ಹೇಳ್ತಾನೆ ಹಸುವನ್ನು ತೆಗೆದುಕೊಂಡು ಬಾ ಅಂತ. ಇನ್ನೊಬ್ಬ ಇದ್ದಾನೆ, ಅವನು ಹೋಗಿ ಹಸುವನ್ನು ತಗೊಂಡು ಬರ್ತಾನೆ. ತಗೊಂಡು ಬಂದಾಗ ಅವರಿಬ್ಬರಿಗೂ ಅದು ತಿಳಿದಿದೆ, ಉತ್ಪನ್ನರಾದವರು. ಆದ್ದರಿಂದ ಅವರು ತೆಗೆದುಕೊಂಡು ಬಂದಾಗ ಮೂರನೇ ಅವನೊಬ್ಬ ಇರ್ತಾನೆ, ಅವನಿಗೆ ಅದರ ಅರ್ಥವ ತಿಳಿಯುತ್ತೆ. ಇದರಿಂದ ಇದು ಈ ರೀತಿಯಾದ ವ್ಯವಹಾರದಿಂದಲೇ ಲೋಕದಲ್ಲಿ ಶಬ್ದಗಳಿಗೆ ಅರ್ಥವೆಲ್ಲ ತಿಳಿಯೋದು. ಇಲ್ಲದೆ ಹೋದರೆ ತಿಳಿಯಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸಾಮಾನ್ಯನ ಶಬ್ದಸ್ಯ ಕಾರ್ಯರೂಪಾರ್ಥ ಇದು ನಿಶ್ಚಿತೆ. ಇದುವೇ ಇವರು ಮಾಡೋ ದೊಡ್ಡ. ಇವರು ಸ್ವತಃ ಆ ರೀತಿಯೇ ನಿರ್ಣಯ ಮಾಡ್ತಾರೆ. ಯಾಕೆಂದರೆ ಅವರು ಕರ್ಮಕ್ಕೆ ಪ್ರಾಧಾನ್ಯ ಕೊಡಬೇಕು. ಪೂರ್ವಮೀಮಾಂಸಕರು ಕರ್ಮವೇ ಪ್ರಧಾನವಾದ್ದರಿಂದ ಏನು ಮಾಡಿದ್ರು, ತಮ್ಮ ಸ್ವಂತ ಅಭಿಪ್ರಾಯಗಳನ್ನು ವೇದವಾಕ್ಯಗಳಿಗೂ ಕೂಡ ಅತಿದೇಶ ಮಾಡ್ತಾರೆ. ಇಲ್ಲಿರುವ ಅರ್ಥಗಳನ್ನು ಅದಕ್ಕೂ ಅನ್ವಯಿಸ್ತಾರೆ. ಇದು ಸರಿ ಇಲ್ಲ ಅಂತ ನಮ್ಮ ಸಿದ್ಧಾಂತ. ಸಾಮಾನ್ಯವಾಗಿ ಶಬ್ದವು ಕಾರ್ಯರೂಪೋ ಅರ್ಥ ಇತಿ ನಿಶ್ಚಿತೆ. ಲೋಕದಲ್ಲಿ ವ್ಯವಹಾರದಲ್ಲಿ ಯಾವುದೋ ಒಂದು ಹೊಸ ಪದಾರ್ಥ ಬಂದರೆ ನಮಗೆ ಅದರ ಅರ್ಥ, ಆ ಶಬ್ದವನ್ನು ಅವರು ಹೇಳಿದ್ರೆ ಆ ಶಬ್ದ ಏನು ಅನ್ನೋದು ನಮಗೇನು ತಿಳಿಯೋದಿಲ್ಲ. ಏನು ತಿಳಿಯುತ್ತೆ? ಅದರಿಂದ ಏನು ತಿಳಿಯೋದಿಲ್ಲ. ಆಗ ಅದನ್ನು ಒಂದು ಕಾರ್ಯದಲ್ಲಿ ಅನ್ವಯಿಸಿರೋ ಹಾಗೆ ನಾವು ನೋಡಿದ್ರೆ ಆಗ ಅದರ ಅರ್ಥವನ್ನು ತಿಳಿಯಬಹುದು. ಈ ರೀತಿ ಇವಾಗ ಬೇಕಾದಷ್ಟು ಹೊಸ ಹೊಸ ಶಬ್ದಗಳು ಬರ್ತಾ ಇದೆ ಲೋಕದಲ್ಲಿ. ನೋಡಿದ್ರೆ ಜಾರ್ಗನ್, ಟೆಕ್ನಿಕಲ್ ಜಾರ್ಗನ್ ಅಂತ ಹೇಳ್ತೀವಲ್ಲ, ಹಾಗೆ ಟೆಕ್ನಿಕಲ್ ಜಾರ್ಗನ್ ಅಂತ ಈ ಹೊಸ ಹೊಸ ಶಬ್ದಗಳು ಯಾವುದೋ ಬರುತ್ತೆ. ಆ ಶಬ್ದ ಏನು ಅಂದರೆ ನಮ್ಗೆ ಅರ್ಥ ಆಗೋದಿಲ್ಲ. ಸಿಂಗ್ಯುಲ್ಯಾರಿಟಿ ಅಂತ ಒಂದು ಶಬ್ದ ಹೇಳ್ತಾರೆ. ಸಿಂಗ್ಯುಲ್ಯಾರಿಟಿ ಅಂದರೆ ಏನು ಅರ್ಥ? ಏನು ತಿಳಿಯುತ್ತೆ ನಮಗೆ? ಏನು ತಿಳಿಯೋದಿಲ್ಲ. ಅದಾದರೂ ಒಂದರಲ್ಲಿ ಅನ್ವಯಿಸಿದ್ರೆ ಸಿಗುತ್ತೆ ನಮಗೆ, ಅನ್ವಯಿಸುತ್ತೆ. ಅವರು ಹೇಳ್ತಾರೆ ಈ ರೀತಿ ಯಾವುದೋ ಒಂದು ಬ್ಲ್ಯಾಕ್ ಹೋಲ್ ಅಂತಿದೆ, ಅಲ್ಲೂ ಒಂದು ಜಾಗ ಇದೆ, ಇದೆಲ್ಲ ಹೋಗಿ ಅಲ್ಲಿ ಸೇರಿಕೊಳ್ಳುತ್ತೆ. ಈ ಪ್ಲಾನೆಟರಿ ಎಲ್ಲವೂ ಹೋಗಿ ಅಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಕಡೆಯಲ್ಲಿ. ಆ ಪದಾರ್ಥ ಅದು ನಮಗೆ ಕಾಣಿಸೋದಿಲ್ಲ. ಇದೇನೇನೋ ಎಕ್ಸ್ಪ್ಲೈನ್ ಮಾಡ್ತಾರೆ ಹೀಗೆಲ್ಲ. ಒಂದು ಹೊಸ ಶಬ್ದ ಹೇಳಿದ್ರೆ ಈ ಜಾರ್ಗನ್ ಅಂತ ಹೇಳ್ತೀವಲ್ಲ ನಾವು, ಟೆಕ್ನಿಕಲ್ ಜಾರ್ಗನ್, ಪಾರಿಭಾಷಿಕ ಶಬ್ದಗಳು ಒಂದೊಂದು ಶಾಸ್ತ್ರದಲ್ಲಿಯೂ ಅನೇಕವಾಗಿದೆ. ಅದರ ಅರ್ಥವನ್ನು ಹೇಗೆ ತಿಳಿಯೋದು? ಯಾವುದೋ ಒಂದು ಅನ್ವಯವಿರಬೇಕು ಕಾರ್ಯದಲ್ಲಿ. ಅನ್ವಯಿಸಿ ತೋರಿಸಿದ್ರೆ ನಮಗೆ ಆ ಶಬ್ದಗಳ ಅರ್ಥ ತಿಳಿಯುತ್ತೆ. ಇಲ್ಲದೆ ಹೋದರೆ ವ್ಯವಹಾರದಲ್ಲಿ ಹೀಗೆಯೇ, ಶಬ್ದದಲ್ಲಿಯೂ ಹೀಗೆಯೇ ಅಂದುಬಿಟ್ರು. ಶಬ್ದಗಳಲ್ಲಿಯೂ ಹೀಗೆ ಅಂದರೆ, ಶಬ್ದ ಅಂದರೆ ವೇದದಲ್ಲಿಯೂ ಹಾಗೆ ಅರ್ಥ ಮಾಡಬೇಕು. ಯಾಕೆ ಅಂದರೆ ಸಾಮಾನ್ಯವಾಗಿ ಇದು ನಿಶ್ಚಯ ಮಾಡಿಬಿಟ್ವಲ್ಲ.
ಕಾರ್ಯರೂಪದಲ್ಲಿಯೇ ಅರ್ಥ ಅಂತ ಹೇಳಿ. ಆದ್ದರಿಂದ ಆವಾಪ ಉದ್ವಾಪ ಭೇದೇನ ಅನುವೃತ್ತಸ್ಯ ಅನುವೃತ್ತಮರ್ಥಂ ವ್ಯಾವೃತ್ತಸ್ಯ ವ್ಯಾವೃತ್ತಮರ್ಥಂ ಚ ಜಾನಾತಿ ಇತಿ ಪ್ರಾತಿಸ್ವಿಕ ವ್ಯುತ್ಪತ್ತಿ ಸ್ಯಾತ್. ಪ್ರಾತಿಸ್ವಿಕ ಅಂದರೆ ಪ್ರತಿಯೊಂದು ವಿಷಯದಲ್ಲಿಯೂ ಅಂತ ಅರ್ಥ. ಆವಾಪ ಅಂದರೆ ಸ್ವೀಕಾರ ಮಾಡುವುದು, ಉದ್ವಾಪ ಅಂದರೆ ತ್ಯಾಗ ಮಾಡುವುದು. ಈ ಸ್ವೀಕಾರ ಮಾಡೋದು ತ್ಯಾಗ ಮಾಡೋದು ಇದರಿಂದ ನಾವು ಕೆಲವನ್ನ ನೆಗೆಟ್ ಮಾಡ್ತೀವಿ, ಕೆಲವನ್ನ ಪಾಸಿಟಿವ್ ಆಗಿ ಸ್ವೀಕಾರ ಮಾಡ್ತೀವಿ, ಅಪ್ರೂವ್ ಮಾಡ್ತೀವಿ, ಅಕ್ಸೆಪ್ಟ್ ಮಾಡ್ತೀವಿ. ಈ ರೀತಿಯೇ ಇರುತ್ತೆ. ಒಂದು ಮಾಡಬೇಡ, ವಿಧಿ ನಿಷೇಧ ಅನ್ನೋ ರೀತಿಯಲ್ಲಿ ಮಾಡಬೇಕು ಮಾಡಬಾರ್ದು, ಇದು ನನಗೆ ಬೇಕು ಇದು ಬೇಡ, ಈ ರೀತಿ ಎಲ್ಲ ನಿಶ್ಚಯ ಮಾಡ್ತೀವಲ್ಲ ವ್ಯವಹಾರದಲ್ಲಿ. ಇದು ಸರಿ ಇದು ತಪ್ಪು, ಇದು ಬೇಕು ಇದು ಬೇಡ, ಈಗೆಲ್ಲ ನಿಶ್ಚಯ ಮಾಡ್ತೀವಲ್ಲ. ಅದರಲ್ಲಿ ಬೇಕು ಅಂತ ತಿಳಿಸೋದ್ರು ನಮಗೆ ಬೇಕು ಅನ್ನೋದು ಅರ್ಥದಲ್ಲಿ ಅರ್ಥ ಸಿಗುತ್ತೆ. ಬೇಡದೇ ಇರೋ ವಿಷಯ ಬೇಡ ಅಂತ ತಿಳಿಯುತ್ತೆ. ಇದೆಲ್ಲ ಒಂದೊಂದು ವಿಷಯದಲ್ಲಿಯೂ ವ್ಯುತ್ಪತ್ತಿ ಬರಬೇಕಾದ್ರೆ ಶಬ್ದಗಳಲ್ಲಿ ಈ ರೀತಿಯಾದ ಒಂದು ಕಾರ್ಯಗಳಲ್ಲಿ ಅನ್ವಯ ಮಾಡಿದ್ರೇ ಶಬ್ದಗಳ ಅರ್ಥ ನಮಗೆ ತಿಳಿಯಕ್ಕೆ ಸಾಧ್ಯ. ಆದ್ದರಿಂದ ಹಾಗೆಯೇ ವಿಭಕ್ತಿ ಅರ್ಥ ವ್ಯುತ್ಪತ್ತಿಷ್ಟ ತಥಾ, ವಿಭಕ್ತಿಯ ಅರ್ಥಗಳು ಹಾಗೆಯೇ ಅಂತ ಹೇಳಿದ್ರು. ವಿಭಕ್ತಿಯ ಅರ್ಥಗಳು ಹಾಗೆಯೇ. ವಿಭಕ್ತಿಯಲ್ಲಿ ಪಾಣಿನಿ ಎಲ್ಲ ಹೇಳ್ತಾರೆ, ಸಂಪ್ರದಾನಕಾರಕ ಅಪಾದಾನಕಾರಕ ಮೊದಲಾದದ್ದು, ಕರ್ಣಾರ್ಥ ಕರ್ತೃರ್ಥ ಇದೆಲ್ಲ ಹೇಳಿದ್ರಲ್ಲ. ಇದೆಲ್ಲ ಬೇರೆ ಶಬ್ದ ಒಂದು ಕಾರ್ಯದಲ್ಲಿ ಅನ್ವಯಿಸಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಈ ವಿಭಕ್ತಿಗಳ ಅರ್ಥವನ್ನು ತಿಳಿದುಕೊಳ್ಬೋದು. ಆದ್ದರಿಂದ ಹಾಗೆಯೇ ತಿಳಿಬೇಕದನ್ನು. ವೃಕ್ಷಾತ್ ಫಲಂ ಪತತಿ ಅಂತ ಹೇಳುವಾಗ ಪತತಿ ಅನ್ನೋದು ಕಾರ್ಯವನ್ನು ತಿಳಿಸುತ್ತೆ. ಬೀಳ್ತು ಅಂತ ಹೇಳಿಬಿಟ್ಟು, ಬೀಳ್ತು ಅಂದರೆ ಎಲ್ಲಿಂದಲೋ ಬಿದ್ದಿರಬೇಕದು. ಆದ್ದರಿಂದ ಬೀಳ್ತು ಅಂತವಾಗ ಎಲ್ಲಿಂದ ಬಿದ್ದಿದೆ ಅಂತ ಹೇಳುವಾಗ ವೃಕ್ಷಾತ್ ಪಂಚಮಿ ವಿಭಕ್ತಿ ಇದೆ ಅಲ್ಲಿ, ವೃಕ್ಷಾತ್. ಆದ್ದರಿಂದ ಅಂತ ಹೇಳುವಾಗ ಆ ಅರ್ಥ ಈ ಕಾರ್ಯದಲ್ಲಿ ಒಂದು ಶಬ್ದ ತಿಳಿದ್ರಿಂದ ಇದರಿಂದ ಅದನ್ನು ನಾವು ತಿಳ್ಕೊಬಹುದು. ಒಂದು ಕಾರ್ಯ ಸಂಬಂಧವೇ ಇಲ್ಲದೆ ಹೋದರೆ ಶಬ್ದಾರ್ಥಗಳು ತಿಳಿಯಕ್ಕೆ ಸಾಧ್ಯವಿಲ್ಲ. ವಿಭಕ್ತಿ ಅರ್ಥವೂ ಹಾಗೆಯೇ ಅಂತ ಹೇಳಿದ್ರು. ಅದಕ್ಕೆ ಕೆಲವು ಆಕ್ಷೇಪಗಳು ನಾವು ಹೇಳ್ತೀವಿ. ಪುತ್ರಸ್ತೆ ಜಾತಃ ನಾಯಂ ಸರ್ಪೋ ರಜ್ಜುರೇಶಃ ಇತ್ಯಾದಿ ವಾಕ್ಯೇಶು. ಇಲ್ಲಿ ಹೇಳಿದ್ವಿ, ನಾವು ಹೇಳ್ತೀವಿ ಪುತ್ರಸ್ತೆ ಜಾತಃ, ನಿನಗೊಬ್ಬ ಮಗ ಹುಟ್ಟಿದಾನಪ್ಪ. ಅವನಿಗೆ ಸಂತೋಷವಾಗಿಬಿಡುತ್ತೆ. ತಕ್ಷಣ ಮುಖದಲ್ಲಿ ಸಂತೋಷ ನೋಡ್ಬೋದು. ಅವನಿಗೆ ಬಹಳ ಹರ್ಷ ಆನಂದವಾಗುತ್ತೆ, ಅವನಿಗೆ ಸಂತೋಷ. ಇವಾಗ ಇವನಿಗೆ ಯಾವ ಕಾರ್ಯಾರ್ಥ ಬಂತಿಲ್ಲಿ? ಪುತ್ರಸ್ತೆ ಜಾತಃ ಅಂತ ತಾನೇ ಹೇಳಿದೆ ಶಬ್ದ ನಾನು. ಅದರಲ್ಲಿ ಏನು ಕಾರ್ಯಾರ್ಥ ಬಂತು? ನಾಯಂ ಸರ್ಪಃ ರಜ್ಜುರೇಶಃ ಅಂತ ಹೇಳಿದಾಗ ಭಯ ಹೋಗ್ಬಿಡುತ್ತೆ ಅವನಿಗೆ. ಕಾರ್ಯಾರ್ಥ ಏನಿಲ್ವ, ಬರೀ ಒಂದು ಶಬ್ದ ಪ್ರಯೋಗ ಮಾಡಿದಾಗ ಕಾರ್ಯದಲ್ಲಿ ಏನು ಅನ್ವಯ ಮಾಡಲಿಲ್ಲ, ಶಬ್ದದ ಪ್ರಯೋಗ ಮಾತ್ರ ಮಾಡಿದ್ದು. ಇದು ಸರ್ಪವಲ್ಲಪ್ಪ, ಇದು ಹಗ್ಗ ಅಂತ ಹೇಳಿದ್ವಿ ಅಷ್ಟೇನೆ. ಕಾರ್ಯ ಏನು ಅನ್ವಯಿಸಿಲ್ಲ, ಅಲ್ಲಿ ಏನು ಕೆಲಸ ಮಾಡಿಲ್ಲ. ಇದರಲ್ಲಿ ಹೇಗೆ ತಿಳಿಯುತ್ತೆ ಅರ್ಥ? ಅವನಿಗೆ ಭಯ ನಿವೃತ್ತಿ ಆಯ್ತಲ್ಲ. ಒಬ್ಬನಿಗೆ ಹರ್ಷವಾಯಿತು ಪುತ್ರಸ್ತೆ ಜಾತಃ ಅಂದಾಗ, ಇನ್ನೊಬ್ಬನಿಗೆ ಭಯ ನಿವೃತ್ತಿ ಆಯಿತು. ಅದಕ್ಕೆ ಅವ್ರು ಹೇಳ್ತಾರೆ, ಅವನಿಗೆ ಹರ್ಷ ಆಗೋದಕ್ಕೆ ನೂರಾರು ಕಾರಣಗಳಿರ್ಬೋದು. ನೀವು ಹೇಳಿ ಶಬ್ದದಿಂದಲೇ ಹರ್ಷ ಆಯಿತು ಅಂತ ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಕೇಳ್ತಾರೆ ಅವರು. ಅದನ್ನು ತರ್ಕದಲ್ಲಿ ಹೀಗೆಲ್ಲ ತರ್ಕ ಮಾಡ್ತಾರೆ. ಪುತ್ರಸ್ತೆ ಜಾತಃ ಅಂದಾಗ ಅವನಿಗೆ ಹರ್ಷವಾಯಿತು ಅಂದರೆ ಈ ಶಬ್ದದ ಅರ್ಥ ತಿಳಿದೇ ಅವನಿಗೆ ಹರ್ಷವಾಯಿತು ಅಂತ ನೀವು ಹೇಗೆ ತಿಳಿಯಕ್ಕೆ ಸಾಧ್ಯ? ಹಾಗೆಯೇ ನಾಯಂ ಸರ್ಪ ಅಂದಾಗಲೂ ಹಾಗೆಯೇ ಇದು ಯಾವುದೋ ಒಂದು ಅಚೇತನ ಪದಾರ್ಥ ಅನ್ನೋ ದೃಷ್ಟಿ ಇರ್ಬೋದು. ಚಲಿಸಲೇ ಇಲ್ಲ ಅನ್ನೋದ್ರಿಂದ ಅವನಿಗೆ ಭಯ ಹೋಗಿರ್ಬೋದು. ಈ ಶಬ್ದದ ಅರ್ಥ ತಿಳಿದೇ ಅವನಿಗೆ ಈ ಕಾರ್ಯವಾಗಿದೆ, ಅದರಿಂದ ಭಯ ಹೋಗಿದೆ ಅಂತ ನೀವು ಹೇಗೆ ಹೇಳಕ್ಕೆ ಸಾಧ್ಯ? ಕಾರ್ಯವಿಲ್ಲದೆ ಹೋದ ತಿಳಿಯಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರು ಪ್ರೂವ್ ಮಾಡ್ತಾರೆ. ಹೀಗೆ ವಾದ ಮಾಡ್ತಾರೆ ಅವರು. ಅಲ್ಲಿ ಅದಕ್ಕೆ ಅವ್ರು ಹೇಳಿದ್ರು, ಭಯ ನಿವೃತ್ತಿ ವಾಚಿತ್ವ ಅವಗಮೇಪಿ. ಒಂದರಲ್ಲಿ ಹರ್ಷ, ಪುತ್ರಸ್ತೆ ಜಾತಃ ಅಂದಾಗ ಹರ್ಷ. ನಾಯಂ ಸರ್ಪಃ ರಜ್ಜುರೇಶಃ ಅಂತ ಹೇಳಿದ, ರಜ್ಜುರೇಶ ಅಂತ ಹೇಳಿದಾಗ ಭಯ ನಿವೃತ್ತಿ. ಇದೆರಡು ಬಂದಾಗ ಇಲ್ಲಿ ವಾಚಿತ್ವ ಅವಗಮೇಪಿ ತಿಳಿದು ಬಂದರೂ ಕೂಡ ಹೇತು ವಿಶೇಷ ನಿರ್ಧಾರಣ ಅಯೋಗಾತ್. ಯಾವ ಒಂದು ವಿಶೇಷ ಕಾರಣದಿಂದ ಈ ರೀತಿಯಾಗಿದೆ ನೀವು ನಿರ್ಧಾರಣೆ ಮಾಡೋಕ್ಕಾಗೋದಿಲ್ಲ. ನ ತತ್ರ ಸಿದ್ಧಾರ್ಥ ವಿಷಯ ವ್ಯುತ್ಪತ್ತಿ, ಅಥವಾ ಸಿದ್ಧವಾದ ಪದಾರ್ಥದಲ್ಲಿ ವ್ಯುತ್ಪತ್ತಿ ಅಂತ ನೀವು ತಿಳಿಸೋದು ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಇದು ಯಾವ ಕಾರಣದಿಂದ ಅಂತ ನೀವು ಹೇಗೆ ನಿಶ್ಚಯ ಮಾಡ್ತೀರಾ?
ಇದಾಗಿದ್ದು. ಹರ್ಷ ಬರೋದಕ್ಕೆ ಬೇಕಾದಷ್ಟು ಕಾರಣಗಳಿರ್ಬೋದು, ಅವನಿಗೆ ಬೇರೆ ಏನೋ ನೆನೆಸ್ಕೊಂಡು ಅವನು ಸಂತೋಷ ಆಗಿರ್ಬೋದು ಮನಸ್ಸಿನಲ್ಲಿ. ಈ ಶಬ್ದದ ಅರ್ಥ ತಿಳಿದೇ ಸಂತೋಷ ಆಯಿತು ಅಂತ ನೀವು ಹೇಗೆ ಹೇಳಕ್ಕೆ ಸಾಧ್ಯ? ಈ ರೀತಿ ತರ್ಕ ಮಾಡ್ತಾರೋ. ಅಸ್ಯ ಶಬ್ದಸ್ಯ ಅಯಂ ಅರ್ಥಃ ಇತಿ ವ್ಯುತ್ಪತ್ತಿಶ್ಚ ನ ಪ್ರಥಮಂ ಸಂಭವತಿ, ಮೊದಲು ಸಂಭವ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈ ಶಬ್ದಕ್ಕೆ ಇದುವೇ ಅರ್ಥ ಅಂತ ಮೊದಲು ಸಂಭವ ಆಗೋಕ್ಕೆ ಸಾಧ್ಯವಿಲ್ಲ. ವ್ಯುತ್ಪನ್ನ ಕತಿಶಯ ಶಬ್ದಸ್ಯೈವ ಹಿಸ, ಅದು ವ್ಯುತ್ಪನ್ನವಾದ ಅನೇಕ ಶಬ್ದಗಳಿಂದ ಅದರಿಂದಲೇ ಉಂಟಾಗಬೇಕು. ತಸ್ಮಾತ್ ಆ ಕಾರಣದಿಂದ ಪ್ರಥಮ ವ್ಯುತ್ಪತ್ತಿ ವ್ಯವಹಾರಾದೇವ ಇತಿ ಸ ಕಾರ್ಯಾರ್ಥ ವಿಷಯ. ಮೊದಲು ವ್ಯುತ್ಪತ್ತಿ, ಒಂದು ಶಬ್ದ, ಹೊಸದಾದ ಒಂದು ಶಬ್ದ ಮೊದಲು ಸತಿ ನಾವು ತಿಳಿದ್ರೆ ಕಾರ್ಯದಲ್ಲಿ ಅನ್ವಯವಾಗದೆ ಹೋದರೆ ಅದರ ಅರ್ಥ ನಮಗೆ ತಿಳಿಯಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರಥಮ ವ್ಯುತ್ಪತ್ತಿ, ಮೊದಲು ವ್ಯುತ್ಪತ್ತಿ ವ್ಯವಹಾರಾದೇವ ಇತಿ ಸ ಕಾರ್ಯಾರ್ಥ ವಿಷಯ. ತತ್ರ ವಾಕ್ಯಾಂತರೇಶು ಅಪಿ, ಬೇರೆ ವಾಕ್ಯಗಳಲ್ಲಿಯೂ ಕೂಡ ಪ್ರಥಮ ವ್ಯುತ್ಪತ್ತವು, ಮೊದಲು ವ್ಯುತ್ಪತ್ತಿ ಹೇಗೆ ಅಂದರೆ ಕಾರ್ಯಪರತೆಯ. ವಾಕ್ಯಾಂತರೇಶು ಅಂದರೆ ಇತರ ವಾಕ್ಯಗಳಲ್ಲಿ, ವೇದವಾಕ್ಯಗಳಲ್ಲಿಯೂ ಹಾಗೆಯೇ ಅಂತ ಹೇಳಿದ್ರು. ಅವಗತ ಕತಿಪಯ ಶಬ್ದ ಸಮಭಿವ್ಯಾಹೃತ ಪದಾಂತರೇಶು, ಚೆನ್ನಾಗಿ ಒಂದು ಕೆಲವು ಶಬ್ದಗಳಿಗೆ ತಿಳಿದಿದೆ ಒಂದು ವಾಕ್ಯದಲ್ಲಿ. ಇದು ಒಂದು ಶಬ್ದದ ವಿಷಯ ಮೊದಲು ಹೇಳಿದ್ರು. ಈಗ ವಾಕ್ಯದ ವಿಷಯ ಹೇಳ್ತಾರೆ. ವಾಕ್ಯಗಳು ಅನೇಕ ಶಬ್ದಗಳಿಂದ ಮಾಡಲ್ಪಟ್ಟಿದೆ. ಒಂದು ಶಬ್ದದ ವಿಷಯ ಮೊದಲ ಸತಿ ನಮಗೆ ಶಬ್ದದ ಅರ್ಥ ತಿಳಿಬೇಕಾದರೆ ಕಾರ್ಯದಲ್ಲಿ ಅನ್ವಯಿಸಿದ್ರೆ ತಿಳಿಯುತ್ತೆ. ಒಂದು ವಾಕ್ಯದಲ್ಲಿ ಅನೇಕ ಶಬ್ದಗಳಿರುತ್ತೆ. ಅದು ಹೇಗೆ ಒಂದು ವಾಕ್ಯ ಹೇಳಿದಾಗ ಮೊದಲು ನಮ್ಮ ಅರ್ಥ ಹೇಗೆ ತಿಳಿಯುತ್ತೆ? ಮೊದಲು ಬಾರಿ ಒಂದು ವಾಕ್ಯ ಬಂದು ಕೇಳಿದ್ರೆ ಅವನಿಗೆ ಹೇಗೆ ಅರ್ಥ ಬರುತ್ತೆ ಅಂತ ಹೇಳಿದ್ರೆ, ಅವಗತ ಕತಿಶೇ ಶಬ್ದ ಸಮಭಿವ್ಯಾಹೃತ ಪದಾಂತರೇಶು, ಕೆಲವು ಆ ವಾಕ್ಯಗಳಲ್ಲಿರುವ ಕೆಲವು ಪದಗಳು ನಮಗೆ ತಿಳಿದಿರುತ್ತೆ. ಸಮಭಿವ್ಯಾಹೃತ ಅಂದರೆ ಜೊತೆಯಲ್ಲಿ ಹೇಳಲ್ಪಟ್ಟಿದ್ದು ಅಂತ ಅರ್ಥ. ಅದರ ಜೊತೆಯಲ್ಲಿಯೇ ವಾಕ್ಯದಲ್ಲಿ ಎಲ್ಲ ಶಬ್ದಗಳು ಜೊತೆಯಲ್ಲಿರುತ್ತೆ. ಆದ್ದರಿಂದ ಒಂದರ ಪಕ್ಕ ಒಂದು ಇರುತ್ತಲ್ಲ ಎಲ್ಲ ಶಬ್ದಗಳು, ಅದರ ಜೊತೆಯಲ್ಲಿ ಹೇಳಿದ ಅನೇಕ ಪದಾರ್ಥಗಳಲ್ಲಿ ಕೆಲವು ಪದಾರ್ಥಗಳ ಅರ್ಥ ನಮಗೆ ತಿಳಿಯುತ್ತೆ. ತತ್ ಸಮಭಿವ್ಯಾಹಾರ ಬಲಾತ್, ಅದರ ಜೊತೆಯೇ ಇದನ್ನು ಹೇಳಿರೋದ್ರಿಂದ ತಿಳಿದ ಕೆಲವು ಶಬ್ದಗಳ ಜೊತೆ ತಿಳಿಯದೇ ಇರುವ ಕೆಲವು ಶಬ್ದಗಳ ಪ್ರಯೋಗ ನಲ್ಲಿ ಕಂಡುಬರೋದ್ರಿಂದ ವಾಕ್ಯದಲ್ಲಿ ಅದು ಕೂಡ ಕಾರ್ಯಪರತ್ವವೇ. ತಿಳಿದ ಶಬ್ದ ಕಾರ್ಯದಿಂದಲೇ ತಿಳಿಬೇಕು. ತಿಳಿದ ಇರೋ ಶಬ್ದಗಳನ್ನು ಕಾರ್ಯದಿಂದ ತಿಳಿದ ಶಬ್ದಗಳ ಜೊತೆ ಹೇಳಿದ ಮಿಕ್ಕ ಶಬ್ದಗಳ ಅರ್ಥಗಳು ಅದರ ಜೊತೆಯೇ ಹೇಳಲ್ಪಟ್ಟಿರೋದ್ರಿಂದ ವಾಕ್ಯದಲ್ಲಿ ಅದು ಕೂಡ ಅರ್ಥ ನಮಗೆ ತಿಳಿಯಕ್ಕೆ ಸಾಧ್ಯ. ಒಟ್ಟಿನಲ್ಲಿ ಎಲ್ಲ ಕಾರ್ಯಪರತ್ವೇ. ಆದ್ದರಿಂದ ನಿಶ್ಚಿನೋತೀತ ಪ್ರೇತಂ ವಿಸ್ತರತೆಯ ಅನುಕ್ತಂ. ತುಂಬ ವಿಸ್ತಾರವಾಗಿ ಹೇಳಲಿಲ್ಲ, ಈ ರೀತಿಯೇ ಮಾಡ್ತಾರೆ, ಹೀಗೆ ನಾವು ತಿಳಿಯಕ್ಕೆ ಸಾಧ್ಯ. ಅದಕ್ಕೆ ಭಾಷಿಕಾರರು ಒಂದು ಪ್ರಶ್ನೆ ಹಾಕ್ತಾರೆ ಇಲ್ಲಿ. ಅತ್ರ ಉಚ್ಯತೆ ಹೇಳ್ತೀವಿ, ಇಲ್ಲಿ ನಾವು ಉತ್ತರ ಹೀಗೆ ಹೇಳ್ತೀವಿ. ಪ್ರವರ್ತಕ ವಾಕ್ಯ ವ್ಯವಹಾರ ಏವ, ಪ್ರವೃತ್ತಿಯನ್ನು ಉಂಟು ಮಾಡುವಂತಹ ವಾಕ್ಯಗಳು ಅದರ ವ್ಯವಹಾರದಿಂದಲೇ ಶಬ್ದಾನಾಮರ್ಥ ಬೋಧಕತ್ವ ಶಕ್ತಿಯವಧಾರಣಂ ಕರ್ತವ್ಯಂ. ಶಕ್ತಿ ಅಂತ ಹೇಳಿದ್ರೆ ಶಬ್ದಶಕ್ತಿ ಅಂದರೆ ಶಬ್ದಗಳ ಅರ್ಥ, ಅರ್ಥಬೋಧಕತ್ವ ಶಕ್ತಿ. ಅರ್ಥಬೋಧಕತ್ವ ಶಕ್ತಿ ಶಬ್ದಗಳಿಗೆ ಅಂದರೆ ಅರ್ಥವನ್ನು ತಿಳಿಸುವಂತಹ ಒಂದು ಶಕ್ತಿ. ಶಬ್ದಗಳಿಗೆ ತನ್ನ ಅರ್ಥವನ್ನು ತಿಳಿಸುವ ಶಕ್ತಿ ಇದೆಯೋ ಇಲ್ಲವೋ ಅನ್ನೋದು ಒಂದು ಮುಖ್ಯವಾದ ವಿಷಯ. ಅದು ಸ್ವರೂಪದಲ್ಲಿಯೇ ಇದೆ ಅಂತ ಸಿದ್ಧಾಂತ. ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ನಿತ್ಯವೇ, ಅದು ನಮ್ಮ ಸ್ವರೂಪದಲ್ಲಿಯೇ ಇದೆ. ಅದು ಶಬ್ದಾನಾಂ ಅರ್ಥಬೋಧಕತ್ವ ಶಕ್ತಿ ಅವಧಾರಣಂ ಕರ್ತವ್ಯಂ ಇತಿ. ನೀವು ಹೇಳಿದ್ರಲ್ಲ, ಪ್ರವರ್ತಕ ವಾಕ್ಯ ವ್ಯವಹಾರೇ ಏವ ಅರ್ಥಬೋಧಕತ್ವ ಶಕ್ತಿ ಅವಧಾರಣ. ಒಬ್ಬ ಪ್ರವೃತ್ತಿಯನ್ನು ಉಂಟು ಮಾಡುವಂತಹ ವ್ಯವಹಾರ ಯಾವುದಿದೆಯೋ ಆ ವ್ಯವಹಾರದಿಂದಲೇ ಆ ಶಬ್ದವು ಒಂದು ಪ್ರವೃತ್ತಿಯನ್ನು ಉಂಟು ಮಾಡಬೇಕು. ನಿಮಗೆ ಯಜೇತ ಅಂದರೆ ಯಾಗ ಮಾಡು ಅಂತ ಹೇಳುತ್ತೆ. ಆ ರೀತಿ ಪ್ರವೃತ್ತಿ ಮಾಡಿಸಿದ್ರೆ, ಇದನ್ನು ತೆಗೆದುಕೊಂಡು ಬಾ, ಇದನ್ನು ಕುಳಿತುಕೋ, ಇಲ್ಲಿ ನಿಂತ್ಕೋ, ಇಲ್ಲಿ ಹೋಗು, ಇದೆಲ್ಲ ಕಾರ್ಯಗಳಲ್ಲಿ ಹೇಳುವಂತಹದ್ದು. ಆ ವ್ಯವಹಾರ ಪ್ರವೃತ್ತಿ ಉಂಟು ಮಾಡುವಂತಹ ವ್ಯವಹಾರದಲ್ಲಿಯೇ ಶಬ್ದಗಳಿಗೆ ಅರ್ಥಬೋಧಕತ್ವ ಶಕ್ತಿ ಇದೆ. ಶಬ್ದಗಳು ಅರ್ಥವನ್ನು ತಿಳಿಸುವಂತಹದ್ದು ಶಕ್ತಿ ಇರೋದು ಪ್ರವೃತ್ತಿಯಿಂದಲೇ, ಕಾರ್ಯದಲ್ಲಿ ಅನ್ವಯಿಸಿಯೇ ಇದೆ. ಈಗ ಹೇಳ್ತೀರಲ್ಲ,
ಕಿಮಿಯಂ ರಾಜಾಜ್ಞಾ, ಇದೇ ನಿಮ್ಮ ರಾಜಾಜ್ಞೆ ಅಂತ ಹೇಳಿದ್ರು. ಇದೇ ನಿಮ್ದು ಯೂನಿವರ್ಸಲ್ ರೂಲ್ ಇದು. ಯಾರು ಮಾಡಿದ್ರು ಇದು ಇಲ್ಲ, ನೀವು ಯಾರು ರಾಜರು ಇದು ಮಾಡೋದಕ್ಕೆ ಈ ರೀತಿ ಆಜ್ಞೆ? ಪ್ರಶ್ನೆ ಮಾಡ್ತಾರೆ ಭಾಷಿಕಾರರು. ಸಿದ್ಧವಸ್ತುಷು ಶಬ್ದಸ್ಯ ಬೋಧಕತ್ವ ಶಕ್ತಿ ಗ್ರಹಣಂ ಅತ್ಯಂತ ಸುಕರಂ, ಬಹಳ ಸುಲಭ. ನೀವು ಹೇಳ್ತಿರಲ್ಲ, ಪ್ರವರ್ತಕ ವಾಕ್ಯದಿಂದಲೇ, ಪ್ರವರ್ತಕ ವ್ಯವಹಾರದಿಂದಲೇ, ಕಾರ್ಯದಲ್ಲಿ ಪ್ರವೃತ್ತಿ ಮಾಡುವಂತಹ ವಾಕ್ಯಗಳು ವ್ಯವಹಾರದಲ್ಲಿ ನೋಡಿದ್ರೇನೆ ಶಬ್ದದ ಅರ್ಥ ಸಿಗುತ್ತೆ ಅಂತ ಹೇಳ್ತಿರಲ್ಲ, ಇದೇನು ರಾಜಾಜ್ಞೆಯೇ ಇದು? ಯಾವ ರಾಜ ಮಾಡಿದಾನೆ ಈ ಆಜ್ಞೆಯನ್ನ? ಸಿದ್ಧ ವಸ್ತುಗಳ ಶಬ್ದ ಬೋಧಕತ್ವ ಶಕ್ತಿ ಬಹಳ ಸುಲಭ ಸಿಗುತ್ತೆ. ಡಿಕ್ಷನರಿ ತೆಗೆದು ನೋಡಿದ್ರೆ ಸಿಕ್ಕಿಬಿಡುತ್ತೆ ಅಂತ. ಹಾಗೆ ಯಾವ್ದು ಬೇಕಾದ್ರೂ ಸಿಗುತ್ತೆ ಸುಲಭವಾಗಿ. ಅನೇಕ ಮಾರ್ಗಗಳಿದೆ ಅದಕ್ಕೆ ಅನೇಕ ಮಾರ್ಗಗಳನ್ನು ಇಲ್ಲಿ ತಿಳಿಸ್ತಾರೆ. ಒಂದು ತಥಾಹಿ ಕೇನಚಿತ್ ಹಸ್ತಚೇಷ್ಟಾದಿನ ಅಪವರಕೆ ದಂಡ ಸ್ಥಿತ. ಅಪವರಕೆ ಪಕ್ಕದ ಕೋಣೆಯಲ್ಲಿ ಅಂತ ಅರ್ಥ. ಪಕ್ಕದ ರೂಮಿನಲ್ಲಿ ಕೋಣೆಯಲ್ಲಿ ಒಂದು ಕೋಲಿದೆ ಅಂತ ಹೇಳಿಬಿಟ್ಟು ಒಬ್ಬ ದೇವದತ್ತಾಯ ಜ್ಞಾಪಯ ಇತಿ ಪ್ರೇಷಿತ. ಬರೀ ಕೈಯಲ್ಲಿ ಹ್ಯಾಂಡ್ ಮೂವ್ಮೆಂಟ್ಸ್ ಮಾಡ್ತಾನೆ. ಇದು ಪ್ರಸಿದ್ಧವಾಗಿದೆ. ಮೂಕರಿಗೆ ನೀವು ಯೂಟ್ಯೂಬ್ ನೋಡಿದ್ರೆ ನ್ಯೂಸ್ ಚಾನೆಲ್ಸ್ ಬೇಕಾದಷ್ಟಿದೆ. ಡಮ್ ಪೀಪಲ್ಗೆ ತಿಳಿಸೋದಕ್ಕೋಸ್ಕರ, ಯಾರು ಅವರಿಗೆ ಮಾತಾಡೋಕ್ಕಾಗೋದಿಲ್ವೋ ಅಂಥವ್ರಿಗೆ ನ್ಯೂಸ್ ತಿಳಿಸೋದಕ್ಕೆ ಬರೀ ಕೈಗಳಿಂದಲೇ ಚೇಷ್ಟೆ ಮಾಡಿ ತಿಳಿಸ್ತಾರೆ. ನ್ಯೂಸನ್ನು ಪೂರ್ತಿ ನ್ಯೂಸ್ ಓದ್ತಾರೆ, ಅವರಿಗೆಲ್ಲ ಅರ್ಥವಾಗುತ್ತೆ. ಅದು ನ್ಯೂಸನ್ನೆಲ್ಲ ತಿಳಿಸ್ತಾರೆ ಹಾಗೆ. ಮತ್ತು ಡಮ್ ಶರಾಡ್ಸ್ ಅನ್ನೋದು ಪ್ರಸಿದ್ಧವಾದ ಒಂದು ಗೇಮ್. ಎಲ್ಲರೂ ಆಡ್ತಾರೆ ಅದನ್ನ, ಡಮ್ ಶರಾಡ್ ಅಂತ ಹೇಳಿ. ಒಂದು ಶಬ್ದ, ಒಂದೆರಡು ಮೂರು ಶಬ್ದಗಳನ್ನು ಒಬ್ಬರು ಕೊಟ್ಬಿಟ್ರೆ ಅವನು ಆ ಶಬ್ದಗಳನ್ನು ಬರೀ ಕೈಗಳ ಚೇಷ್ಟೆಯಿಂದಲೇ ಇನ್ನೊಂದು 3-4 ಜನ ಅವ್ರ ಗುಂಪಲ್ಲಿ ಇರ್ತಾರೆ, ಅವರಿಗೆ ಅದನ್ನು ತೋರಿಸಿ ಅವರು ಆ ಶಬ್ದವನ್ನು ಅರ್ಥ ಹೇಳೋ ಹಾಗೆ ಮಾಡಬೇಕು. ಅವನು ಬರೀ ಹಸ್ತಚೇಷ್ಟೆಗಳಿಂದಲೇ ಮಾಡಬೇಕಿದ್ದು. ಡಮ್ ಶರಾಡ್ ಅಂತ ಒಂದು ಪ್ರಸಿದ್ಧವಾದ ಆಟ, ಅದು ಗೇಮು. ಅದು ಮಾಡ್ತಾರೆ. ಮೂಕರಿಗೆಲ್ಲ ಕೂಡ ಹಾಗೆಯೇ ಯಾರು ಯಾರಿಗೆ ಸಾಧ್ಯವಿಲ್ಲವೋ ಅಂತಹವರಿಗೆ ಹ್ಯಾಂಡ್ ಮೂಮೆಂಟ್ಸಿಂದಲೇ, ಕೈಗಳ ಚೇಷ್ಟೆಗಳಿಂದಲೇ ನ್ಯೂಸ್ನೆಲ್ಲ ಓದ್ತಾರೆ. ಯೂಟ್ಯೂಬಲ್ಲಿ ಬೇಕಾದಷ್ಟು ನೋಡ್ಬೋದು ನೀವು ಆ ಥರ ನ್ಯೂಸ್ ಓದೋದು. ಆ ರೀತಿ ಎಲ್ಲ ಇದೆ. ಹಸ್ತಚೇಷ್ಟೆಗಳಿಂದಲೇ ಮಾಡೋಕ್ಕೆ ಸಾಧ್ಯ ಇದನ್ನು. ಅದಿನ್ನೊಬ್ಬರಿಗೆ ಹಸ್ತಚೇಷ್ಟೆಗಳು ತಿಳಿದಿರೋನೊಬ್ಬ ಇರ್ತಾನಲ್ಲಿ, ಅವನು ಮತ್ತೊಬ್ಬನಿಗೆ ಹೋಗಿ ವಾಕ್ಯಗಳಲ್ಲಿ ಪ್ರಯೋಗ ಮಾಡ್ತಾನೆ. ಆ ವಾಕ್ಯಗಳಿಂದ ಅವನಿಗೆ ಅರ್ಥ ತಿಳಿಯುತ್ತೆ. ಈ ರೀತಿ ಇಲ್ಲಿ ಲೋಕದಲ್ಲಿ, ವ್ಯವಹಾರದಲ್ಲಿಯೂ ಇದೆಲ್ಲ ನೋಡಬಹುದು. ಅಪವರಕೆ ದಂಡ ಸ್ಥಿತ ಉದಾಹರಣೆ ಕೊಟ್ಟರು. ದೇವದತ್ತಾಯ ಜ್ಞಾಪಯ, ಅವನು ಸ್ವಲ್ಪ ಅವನಿಗೆ ಹೋಗಿ ಹೇಳು, ಇಲ್ಲಿದೆ ಪಕ್ಕದ ರೂಮಲ್ಲಿ ದಂಡ ಇದೆ ಅಂತ ಬರೀ ಹಸ್ತಚೇಷ್ಟೆ ಮಾಡಿ ತೋರಿಸ್ತಾನೆ ಅವನು. ಕಶ್ಚಿತ್ ಜ್ಞಾಪನೆ ಪ್ರವೃತ್ತ, ಪಕ್ಕದಲ್ಲಿರೋನು ಅದನ್ನು ತಿಳ್ಕೊಂಡಿದ್ದ, ಹಸ್ತಚೇಷ್ಟೆಗಳನ್ನು ಹೇಗೆ ಅಂತ, ಅದರ ಅರ್ಥವೇನು ಅಂತ ತಿಳಿದಿದ್ದ ಅವನು. ಅದನ್ನು ಹೋಗಿ ಇನ್ನೊಬ್ಬನಿಗೆ ಹೇಳ್ತಾನೆ. ಹೇಗೆ ಹೇಳ್ತಾನೆ? ಶಬ್ದಗಳಿಂದ ಹೇಳ್ತಾನೆ. ಅವನು ಬರೀ ಹಸ್ತಚೇಷ್ಟೆ ಮಾಡೋದಿಲ್ಲ. ಪಕ್ಕದ ರೂಪದಲ್ಲಿ ನೋಡು, ಕೋಣೆ ಇದೆಯಂತೆ, ಗೋಲು ಹೋಗ್ತಾವೋ ಅಂತ ಅವನು ಶಬ್ದಗಳಿಂದ ಹೇಳ್ತಾನೆ ಅವನಿಗೆ. ಇದು ಶಬ್ದಂ ಪ್ರಯುಕ್ತೆ. ಹಸ್ತಚೇಷ್ಟೆ ಮಾಡಿದವನೊಬ್ಬ, ಅದನ್ನು ತಿಳಿಯವನು ಇನ್ನೊಬ್ಬ ಇದ್ದ, ಅವನು ಹೋಗಿ ಶಬ್ದದಿಂದ ಪ್ರಯೋಗ ಮಾಡ್ತಾನೆ ಮೂರನೇ ಅವನಿಗೆ. ಅವನು ಅದನ್ನು ತಿಳಿದುಕೊಂಡು, ಅವನ ಪಕ್ಕದಲ್ಲಿ ಇನ್ನೊಬ್ಬ ಇದ್ದಾನೆ, ಮೂಕವತ್ ಹಸ್ತಚೇಷ್ಟ ಜಾನನ್ ಪಾರ್ಶ್ವಸ್ಥಃ ಅನ್ಯ. ಅವನು ಪ್ರಾಗ್ ಅವ್ಯುತ್ಪನ್ನೋಪಿ, ಮೊದಲು ಅವನಿಗೆ ಅದು ತಿಳಿದಿರಲಿಲ್ಲ, ಆದರೂ ಕೂಡ ಏತಸ್ಯ ಅರ್ಥಸ್ಯ ಬೋಧನಾಯ ಅಪವರಕೆ ದಂಡ ಸ್ಥಿತ ಇತ್ಯಸ್ಯ ಶಬ್ದಸ್ಯ ಪ್ರಯೋಗ ದರ್ಶನಾತ್. ಈ ಅರ್ಥವನ್ನು ತಿಳಿಸೋದಕ್ಕೆ ಅವನು ಈ ಶಬ್ದಗಳನ್ನು ಪ್ರಯೋಗ ಮಾಡಿದ. ಇದರ ಅರ್ಥ ಮೊದಲು ಅವನಿಗೆ ತಿಳಿದಿರಲಿಲ್ಲ, ಅದರಿಂದಲೇ ತಿಳಿದು ಬಿಡ್ತು, ಹಸ್ತಚೇಷ್ಟೆಯಿಂದಲೇ. ಅಸ್ಯ ಅರ್ಥಸ್ಯ ಅಯಂ ಶಬ್ದೋ ಬೋಧಕಃ ಇದು ಜಾನಾತಿ ಕಿಮತ್ರ ದುಷ್ಕರಂ. ಈ ಒಂದು ಹಸ್ತಚೇಷ್ಟೆಗೆ ಈ ರೀತಿ ಅರ್ಥ ಅಂತ ಅವನು ತಿಳಿದು ಬಿಡ್ತಾನೆ. ಆದ್ದರಿಂದ ಇವಾಗ ನ್ಯೂಸ್ ಚಾನಲ್ ನೋಡಿದ್ರು ಹಾಗೆ, ಒಬ್ಬರು ಹಸ್ತಚೇಷ್ಟೆ ಮಾಡ್ತಿದ್ರೆ ಅಲ್ಲಿ ಇನ್ನೊಬ್ಬ ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತಾನೆ, ಅದರಲ್ಲಿ ನ್ಯೂಸಲ್ಲಿ ಬರ್ತಾ ಇರುತ್ತೆ ಪಕ್ಕದಲ್ಲಿ. ಅದನ್ನು ತಿಳಿದಾಗ ನಮಗೆ ಇದಕ್ಕೆ ಈ ಅರ್ಥ, ಇದಕ್ಕೆ ಈ ರೀತಿ ಅರ್ಥ ತಿಳ್ಕೊಳ್ಬೇಕು, ನಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಶಬ್ದಗಳ ಅರ್ಥ ಮೊದಲು ನಮಗೆ ಉತ್ಪತ್ತಿ ಇಲ್ಲದೆ ಹೋದರೂ ಹಸ್ತಚೇಷ್ಟೆಯಿಂದಲೇ ತಿಳಿಯುತ್ತೆ ನಮಗೆ. ಬೋಧಕತ್ವ ಶಕ್ತಿ ಶಬ್ದಕ್ಕೆ ಸ್ವತಃ ಇದೆ. ಅದಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ. ಕಾರ್ಯದಲ್ಲಿ ಉತ್ಪನ್ನವಾಗಬೇಕು ಅನ್ನೋದೇನಿಲ್ಲ. ಬರೀ ಹಸ್ತಚೇಷ್ಟೆಗಳನ್ನು ಮಾಡೋದ್ರಲ್ಲಿ ಏನು ಕಾರ್ಯ ಮಾಡೋದು? ಏನು ಕಾರ್ಯವಿಲ್ಲ. ಕಾರ್ಯದಲ್ಲಿ ಉತ್ಪತ್ತಿ ಇಲ್ಲ. ಅದಕ್ಕೆ ಶಬ್ದಗಳನ್ನು ಪ್ರಯೋಗಿಸಿ, ಆ ಶಬ್ದಗಳನ್ನು ಒಂದು ಕಾರ್ಯದಲ್ಲಿ ಉಪಯೋಗಿಸಿ,
ಅದರ ಮೂಲಕ ಅರ್ಥ ತಿಳಿಬೇಕು ಅನ್ನೋ ನಿಬಂಧನೆ ಇಲ್ವಲ್ಲ ಇಲ್ಲಿ. ಆದ್ದರಿಂದ ಅದರಲ್ಲಿ ನೇರವಾಗಿ ತಿಳಿಯಿತು. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಬಾಲಕನಿಗೆ ತಾತಃ ಅಯಂ, ಇಯಮಂಬ, ಅಯಂ ಮಾತುಲಃ, ಅಯಂ ಮನುಷ್ಯ, ಅಯಂ ಮೃಗ, ಚಂದ್ರ ಅಯಂ, ಅಯಂ ಚ ಸರ್ಪ ಇತಿ ಮಾತೃಪಿತೃಪ್ರಭೃತಿಭಿಃ ಶಬ್ದೈಃ ಶನೈಃ ಶನೈಃ ಅಂಗುಲ್ಯ ನಿರ್ದೇಶೇನ ತತ್ರ ತತ್ರ ಬಹುಶಃ ಶಿಕ್ಷಿತಃ. ಬರೀ ಅವನು ಬೆರಳುಗಳಿಂದ ತೋರಿಸಿ ಇವನ್ನೆಲ್ಲ ತೋರಿಸ್ತಾನೆ ಅವನು. ಇವನು ತಾಯಿ, ಇವನು ತಂದೆ, ಇದು ಹಸು, ಇದು ಚಂದ್ರ, ಇದು ಚಂದ್ರ ಅಂತೆಲ್ಲ ತೋರಿಸ್ತಾ ಇರ್ತಾನೆ. ಬರೀ ಬೆರಳುಗಳಿಂದ ತೋರಿಸಿ ತೋರಿಸಿ ಮಾಡ್ತಾನೆ. ಯಾರೋ ಹೋಗಿ ಗಾ ಮಾನೆಯ ಅನ್ನೋ ಹಾಗೆ ಚಂದ್ರನನ್ನು ಕರ್ಕೊಂಡು ಬಾ ಅಂತ ಹೇಳಿ ಚಂದ್ರ ಇದು ಚಂದ್ರ ಅಂತ ತಿಳಿಬೇಕು ಅಂತ ಆ ರೀತಿ ಕಾರ್ಯದಲ್ಲ ಅನ್ವಯ ಇಲ್ಲ ಅವನಿಗೆ. ಸುಮ್ಮನೆ ಬೆರಳುಗಳನ್ನು ತೋರಿಸಿ ಅವನಿಗೆ, ಮಗುಗೆ ಈ ಪದಾರ್ಥಗಳು ಅಂತ ತಿಳಿಸ್ತಾರೆ. ಇದರಲ್ಲಿ ಎರಡು ವಿಧವಾದ ಪದಾರ್ಥಗಳನ್ನೇ ಹೇಳ್ತಾರೆ ಭಾಷೆಕಾರರು ಹೇಳುವಾಗ. ಕೆಲವು ತಾತಃ ಎಂ ಅಂತ ಹೇಳಿದಾಗ ಒಬ್ಬರು ಹೇಳ್ತಾರೆ ಮಗುಗೆ ತಂದೆ ಇದು ತಂದೆ ತಂದೆ ಅಂತ ಹೇಳಿದಾಗ ಅಪ್ಪ ಇದು ಅಪ್ಪ ಅಂತ ಹೇಳ್ತಾರೆ. ಯಾರು ಹೇಳ್ತಾರೋ ಅವ್ರಿಗೆ ಅಪ್ಪ ಅಲ್ಲ, ಇದು ಮಗುಗೆ ತಂದೆ, ಹೇಳಿದವ್ರಿಗಲ್ಲ. ಆದರೆ ಮಗು ತನಗೆ ತಿಳಿಯುತ್ತೆ, ತನಗೆ ತಂದೆ ಅನ್ನೋದನ್ನ ತಿಳಿಯುತ್ತೆ ಅದು ಮಗು. ನಂಗೊಂದು ಪ್ರಶ್ನೆ ಇದೆ. ಹೇಳಿ ಹೇಳಿ. ಈಗ ಅದು ಮಾತಾಡೋದು ಇಲ್ದವ್ರಿಗೆ ಈಗಿದೆ ನ್ಯೂಸ್ ಇದೆ. ಹಿಂದಿನ ಕಾಲದಲ್ಲಿ ಭಾಷಿಕಾರ ಟೈಮಲ್ಲಿ ಇದಿತ್ತ? ಎಲ್ಲಾ ಕಾಲದಲ್ಲೂ ಇತ್ತು ಅದು. ಎಲ್ಲಾ ಕಾಲದಲ್ಲೂ ನ್ಯೂಸ್ ಇಲ್ಲದೆ ಇರಬಹುದು, ಆದರೆ ಹಸ್ತಚೇಷ್ಟೆಗಳಿಂದ ವಿಷಯ ತಿಳಿಸೋದು ಎಲ್ಲಾ ಕಾಲದಲ್ಲೂ ಇತ್ತು. ನ್ಯೂಸ್ ಇವಾಗ ಖಂಡಿತ ಗೊತ್ತಾಗಿದೆ. ಪೂರ್ಣವಾಗಿ ಗೊತ್ತಾಗೋದು ಕಷ್ಟ ಅಲ್ವಾ? ಗೊತ್ತಾಗುತ್ತೆ. ಅವರಲ್ಲಿ ಅವರವರ ಆ ರೀತಿ ಅವರಿಗೆ ಎಕ್ಸ್ಪರ್ಟೀಸ್ ಇದ್ರೆ ಅವ್ರಿಗೆ ಹೇಳ್ಬೋದು. ಕೆಲವರು ಬೇಕಾದಷ್ಟು ಅಭಿನಯ ಮಾಡಿಯೇ ತೋರಿಸ್ಬಿಡ್ತಾರೆ. ನಾಟಕಗಳೆಲ್ಲ ಯಾವ ಕಾಲದಿಂದ ಇದೆ, ನಾಟ್ಯಶಾಸ್ತ್ರದಿಂದಲೇ ಇದೆ, ಅಭಿನಯದಿಂದಲೇ ಎಲ್ಲ ತೋರಿಸ್ಬಿಡ್ತಾರೆ ಅವರು. ತೋರಿಸ್ತಾರೆ ಎಲ್ಲ ಪೂರ್ತಿ ತಿಳಿಯೋ ಹಾಗೆ ತೋರಿಸ್ಬಿಡ್ತಾರೆ ಎಲ್ಲವನ್ನು. ಆದ್ದರಿಂದ ಅದು ಹಸ್ತಚೇಷ್ಟೆಗಳಿಂದ ಮಾಡೋದು ಸಾಧ್ಯ. ಅದು ಅವರಿಗೆ ಅದರಲ್ಲಿ ಆ ಒಂದು ಇದು ಇರುತ್ತೆ, ಕುಶಲತೆ ಇರುತ್ತೆ. ಅಂತಹವರು ಅದನ್ನು ಮಾಡಲು ಸಾಧ್ಯ. ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಅದು ಕಾರ್ಯಾರ್ಥದಲ್ಲಿಯೇ ಆಗಬೇಕು ಅಂತ ಇಲ್ಲ, ಹಸ್ತಚೇಷ್ಟೆಗಳಿಂದಲೇ ಶಬ್ದಗಳನ್ನು ಬೋಧಿಸೋಕ್ಕೆ ಸಾಧ್ಯ ಅಂತ ಹೇಳಿ ಅದನ್ನು ತಿಳಿಸೋದು. ನಾಟಕಗಳಲ್ಲಿ ಬೇಕಾದಷ್ಟು ನೋಡಬಹುದಲ್ಲ. ಭರತನಾಟ್ಯ ಶಾಸ್ತ್ರದಲ್ಲಿ ಹೇಳಿರೋ ಅದರಲ್ಲಿ ಎಲ್ಲ ನಾಟಕಗಳಲ್ಲಿ ಎಲ್ಲ ಅಭಿನಯದಿಂದಲೇ ಎಷ್ಟೋ ತೋರಿಸ್ಬಿಡ್ತಾರೆ. ಅದನ್ನೆಲ್ಲ ಅವರು ಶಬ್ದಗಳಲ್ಲಿ ಪ್ರಯೋಗ ಮಾಡ್ತಾರೆ ಇನ್ನೊಬ್ಬರಿಗೆ, ಎಲ್ಲವನ್ನು ನೋಡಬಹುದು ನಾವು. ಅದೆಲ್ಲ ಆ ರೀತಿ ಸಾಧ್ಯ. ಅದು ಅಲ್ಲಿ ಎಲ್ಲವೂ ಕಾರ್ಯಾರ್ಥದಲ್ಲಿ ಆಗಬೇಕು ಅಂತ ಇಲ್ಲ. ಆದ್ದರಿಂದ ಅದು ಈ ಶಬ್ದಕ್ಕೆ ಕಾರ್ಯಾರ್ಥದಲ್ಲಿಯೇ ಅನ್ವಯ. ವ್ಯವಹಾರದಲ್ಲಿ ಹೀಗಿರೋದ್ರಿಂದ ವೇದದಲ್ಲಿಯೂ ಹಾಗೆಯೇ ಅಂತ ಹೇಳೋದು ಇನ್ನೂ ದೊಡ್ಡ ವಿರೋಧ. ನಾವು ಹೇಳೋದು ವ್ಯವಹಾರದಲ್ಲಿರೋ ಹಾಗೆ ವೇದದಲ್ಲಿಯೂ ನಾವು ಅನ್ವಯಿಸಬೇಕು ಅಂತ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಅದು ಇನ್ನೂ ವಿರೋಧ. ಅದು ಹಾಗೆ ಹೇಳಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀವಿ. ಯಾಕೆಂದರೆ ಅವರು ಮಾಡುವ ಅರ್ಥದಲ್ಲಿಯೇ ವಿರೋಧ ಬರುತ್ತೆ ಕೆಲವು ಕಡೆ. ಅದನ್ನು ಭಾಷಿಕಾರರು ಮುಂದೆ ತೋರಿಸ್ತಾರೆ. ಇವಾಗ ಅವರು ಹೇಳಿದ್ರು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋಚೇತ ಅಂತ ಹೇಳಿದ್ರಲ್ಲ. ಸ್ವರ್ಗ ಅನ್ನೋದು ಏನು ಸಿದ್ಧವಸ್ತು. ಸ್ವರ್ಗನೇನು ಕರ್ಕೊಂಬಂದು ತೋರಿಸಿದ್ನೇ ಅವನು. ಸ್ವರ್ಗ ಹೇಗೆ ತಿಳಿಯಿತು ನಿಮಗೆ? ಸ್ವರ್ಗದ ಅರ್ಥ ಸಿದ್ಧವಸ್ತು ಆಯ್ತಲ್ಲ. ಅಲ್ಲಿ ಜ್ಯೋತಿಷ್ಠೋಮ ಯಾಗ ಮಾಡು ಅಂತ ಹೇಳಿರ್ಬೋದು. ಸ್ವರ್ಗದಲ್ಲಿ ಬಹಳ ದುಃಖವೇ ಇಲ್ಲ, ಸುಖವಿದೆ ಅಂತ ಒಂದು ವಾಕ್ಯ ಹೇಳುತ್ತೆ, ಅರ್ಥವಾದ ವಾಕ್ಯ. ಆದ್ದರಿಂದ ಸ್ವರ್ಗ ಒಂದು ಊರಿರಬೇಕು ಅಂತ ಊಹೆ ಮಾಡ್ಕೊಳ್ತಾರೆ ಅಷ್ಟೇ. ಕಾರ್ಯದಲ್ಲಿ ಅನ್ವಯವಾಗಿಲ್ಲ. ಅದು ಕಾರ್ಯದಲ್ಲಿ ಅನ್ವಯವಾಗಲ್ಲ. ಈ ರೀತಿ ಎಲ್ಲ ಪ್ರಶ್ನೆಗಳು ಅವ್ರಿಗೂ ಬರುತ್ತೆ. ಆದರೂ ವ್ಯವಹಾರದಲ್ಲಿ ಹೀಗೆ ಅವರು ಕರ್ಮಕ್ಕೆ ಪ್ರಾಧಾನ್ಯ ಕೊಡಬೇಕು. ಅವ್ರದ್ದೇ ಮುಖ್ಯವಾಗಿ ಬ್ರಹ್ಮ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂದರೆ ನಿಮಗೇನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಇದು ಬ್ರಹ್ಮ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸತ್ಯ ಬ್ರಹ್ಮ, ಏನು ತಿಳಿಯುತ್ತೆ ನಮ್ಗೆ ಅದರಿಂದ ಅಂತ ಹೇಳ್ತಾರೆ ಅವರು. ಕಾರ್ಯದಲ್ಲಿ ಅನ್ವಯವೇ ಇಲ್ವಲ್ಲ ಅಂತ. ಕಾರ್ಯದಲ್ಲೂ ಅನ್ವಯವಿದೆ ಅನ್ನೋದು ಮುಂದೆ ತೋರಿಸ್ತಾರೆ. ಉಪಾಸೀತ, ಧ್ಯಾಯಿತ ಇದೆಲ್ಲ ಹೇಳುತ್ತೆ. ಕಾರ್ಯಾನ್ವಯವು ಕೂಡ ಇದೆ. ಹಾಗೆ ಹೇಳಿದ್ರು ವೇದಕ್ಕೆ ಅರ್ಥವಿದೆ, ಶಬ್ದಗಳು ಬೋಧಿಸುತ್ತೆ.
ಅದೆಲ್ಲ ವ್ಯರ್ಥವಲ್ಲ ಅಂತ ಅದನ್ನು ಹೇಳ್ತಾರೆ. ಆದರೆ ಕಾರ್ಯದಲ್ಲಿ ಅನ್ವಯ ಬರಬೇಕು ಅನ್ನೋ ನಿಯಮವೇ ಇಲ್ಲ. ಬೇರೆ ಬೇಕಾದಷ್ಟು ವಿಧವಾಗಿ ಶಬ್ದಾರ್ಥಗಳನ್ನು ತಿಳಿಯಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಸಾಧಿಸ್ತಾರೆ. ಮಕ್ಕಳಿಗೆ ಬರೀ ಬೆರಳು ತೋರಿಸಿದ್ರೆ ಮತ್ತೆ 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 ಅವ್ರಿಗೆ ಅರ್ಥವಾಗುತ್ತೆ. ಅದರಲ್ಲಿಯೂ ಮಾತಲ್ಲ ಹಾ ಎಂ ಮನುಷ್ಯ ಹಾ ಎಲ್ಲ ಹೇಳಿದಾಗ ತಂದೆ ತಾಯಿ ಅಂತ ಹೇಳುವಾಗ ಯಾರು ಹೇಳ್ಕೊಡ್ತಾರೋ ಅವರಿಗೆ ತಂದೆ ತಾಯಿ ಅಲ್ಲದೇ ಇದ್ರು, ಆ ಮಗುವಿಗೆ ತಂದೆ ತಾಯಿ ಆಗಿದ್ರು, ತನ್ನ ಸಂಬಂಧವನ್ನು ಅವರೊಡನೆ ತಿಳಿಯುತ್ತೆ. ಅದು ತಂದೆ ತಾಯಿ ಎನ್ನುವುದನ್ನು ಮತ್ತೆ ಮತ್ತೆ ತೋರಿಸಿದ್ರೆ ತಿಳಿಯುತ್ತೆ. ಅಲ್ಲಿ ಬರೀ ಬೆರಳಿಂದ ತೋರಿಸ್ಬಿಟ್ಟು ಈ ರೀತಿ ಹೇಳ್ತಾರೆ ಅವರು, ಇದು ಚಂದ್ರ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲರಿಗೂ ಸಮಾನವಾದದ್ದು. ಚಂದ್ರ ಮೊದಲಾದ ಪದಾರ್ಥಗಳು ಎಲ್ಲರಿಗೂ ಚಂದ್ರನೇ, ಅದು ಕೂಡ ತಿಳಿಯುತ್ತೆ. ತನಗೇ ಸಂಬಂಧಿಸಿದ ಪ್ರತಿ ಸಂಬಂಧಿ ಶಬ್ದಗಳು, ಪ್ರತಿ ಸಂಬಂಧಿ ಇಲ್ಲದೇ ಇರುವ ಶಬ್ದಗಳು ಎಲ್ಲದರ ಅರ್ಥವನ್ನು ಬರೀ ಹಸ್ತಚೇಷ್ಟೆಯಿಂದಲೇ ತಿಳಿಯಲು ಸಾಧ್ಯ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಅಂಗುಲ್ಯ ನಿರ್ದೇಶೇನ ತತ್ರ ತತ್ರ ಬಹುಶಃ ಶಿಕ್ಷಿತ ತೈರೇವ ಶಬ್ದೈ ತೇಷು ಅರ್ಥೇಶು ಸ್ವಾತ್ಮನಶ್ಚ ಬುದ್ಧಿಯುತ್ಪತ್ತಿಂ ದೃಷ್ಟ. ಅಲ್ಲಿ ಏನು ಕಾರ್ಯಾರ್ಥ ಅನ್ನೋದಿಲ್ಲ, ಶಬ್ದಗಳಿಗೆ ಅರ್ಥವೆಲ್ಲ ಆ ಶಬ್ದಗಳಿಗೆ ಅರ್ಥವನ್ನು ತಿಳಿಯುತ್ತೆ. ಮಗುವಿಗೆ ತಿಳಿಯುತ್ತೆ, ಬುದ್ಧಿ ಉತ್ಪನ್ನವಾಗುತ್ತೆ. ಅದಕ್ಕೆ ತೇಷು ಅರ್ಥೇಶು ತೇಷಾಂ ಶಬ್ದಾನಾಂ ಮತ್ತೆ ಪ್ರಯೋಗವನ್ನು ಮಾಡುತ್ತಾರೆ. ಆಮೇಲೆ ಅಂಗುಲ್ಯ ನಿರ್ದೇಶಪೂರ್ವಕ ಪ್ರಯೋಗ ಸಂಬಂಧಾಂತರ ಅಭಾವಾತ್, ಬೇರೆ ಯಾವ ಸಂಬಂಧವೂ ಇಲ್ಲ ಅಲ್ಲಿ, ಬರೀ ಬೆರಳನ್ನು ತೋರಿಸಿ ಹೇಳಿದ್ದೆ ಹೊರತು ಬೇರೆ ಯಾವ ಸಂಬಂಧವೂ ಇಲ್ಲ, ಕಾರ್ಯಾರ್ಥವೆಲ್ಲ ಇಲ್ಲ ಅಲ್ಲಿ. ಮತ್ತೆ ಸಂಕೇತ ಇದ್ರ ಪುರುಷ ಅಜ್ಞಾನಾಚ ಬೋಧಕತ್ವ ನಿಬಂಧನ ಇತಿ ಕ್ರಮೇಣ ನಿಶ್ಚಿತ್ಯ. ಯಾರು ಅದನ್ನು ಸಂಕೇತಗೊಳಿಸಿದ್ರು ಅದು ಕೂಡ ಜ್ಞಾನವಿಲ್ಲ. ಯಾರು ಈ ರೀತಿ ಹೆಸರನ್ನೆಲ್ಲ ಇಟ್ಟರು ಅದು ತಿಳಿದಿಲ್ಲ, ಬೇರೆ ಸಂಬಂಧವೂ ತಿಳಿದಿಲ್ಲ. ಬರೀ ಬೆರಳನ್ನು ತೋರಿಸಿ ಹೇಳಿದ್ರೆ ಅದಕ್ಕೆ ಅರ್ಥವಾಯ್ತಲ್ಲ. ಪುನರಪಿ ಅಸ್ಯ ಶಬ್ದಸ್ಯ ಅಮರ್ಥಃ ಇತಿ ಪೂರ್ವವೃದ್ಧೇ ಶಿಕ್ಷಿತಃ ಸರ್ವಶಬ್ದಾನಾಮರ್ಥಂ ಅವಗಮ್ಯ ಸ್ವಯಮಪಿ ಸರ್ವಂ ವಾಕ್ಯಜಾತಂ ಪ್ರಯುಕ್ತೆ. ಇದೆಲ್ಲ ತಿಳಿದುಬಿಟ್ಟು ತಾನು ಶಬ್ದಗಳನ್ನು ಪ್ರಯೋಗ ಮಾಡೋಕ್ಕೆ ಆರಂಭಿಸ್ತೀವಿ. ಇದೆಲ್ಲ ಪ್ರಸಿದ್ಧವಾಗಿರುವಂತಹ ಲೋಕದಲ್ಲಿ ಅನುಭವದಲ್ಲಿ ಬರುವಂಥ ವಿಷಯಗಳು. ಇಲ್ಲೆಲ್ಲ ಯಾವುದು ಕಾರ್ಯಗಳಿಲ್ಲ, ಇಲ್ಲೆಲ್ಲ ಕಾರ್ಯವಿಲ್ಲ, ಆದರೂ ಕೂಡ ನಮಗೆ ತಿಳಿದು ಬರುತ್ತೆ. ಆದ್ದರಿಂದ ಇದು ನೀವು ಹೇಳೋದು ಸರಿ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಅತ್ರೋಚ್ಯತೆ ನಹಿ ಪ್ರಾಮಾಣಿಕಂ ಇತ್ಯಭಿಪ್ರಾಯ. ಕಿಮಿಯಂ ರಾಜಾಜ್ಞಾ ಅಂದರೆ ಇದು ಪ್ರಾಮಾಣಿಕವಲ್ಲ, ಪ್ರಮಾಣಪೂರ್ವಕವಲ್ಲ ಅಂತ ಅರ್ಥ. ಯಾದೃಚ್ಛಿಕ ವ್ಯುತ್ಪತ್ತವು ಬುದ್ಧಿಪೂರ್ವಕ ವ್ಯುತ್ಪತ್ತವು ಚ ಸುಕರಮಿತಿ ಭಾವ. ಎಷ್ಟೋ ಶಬ್ದದ ಅರ್ಥಗಳು ನಮಗೆ ತಿಳಿದು ಬಿಡುತ್ತೆ, ಬುದ್ಧಿಪೂರ್ವಕವಾಗಿಯೂ ತಿಳಿದು ಬರುತ್ತೆ. ಆದ್ದರಿಂದ ಬಹಳ ಸುಕರ. ಕೋಶಗಳಿಂದ ತಿಳಿಯಬಹುದು, ವ್ಯುತ್ಪತ್ತಿಯಿಂದ, ವ್ಯಾಕರಣ ಮೊದಲಾದ ಗ್ರಂಥಗಳಿಂದ ತಿಳಿಯಬಹುದು. ಬೇಕಾದಷ್ಟು ಇದೆ. ವಾಕ್ಯಾರ್ಥದಲ್ಲಿ ಕಾರ್ಯಾರ್ಥದಲ್ಲಿಯೇ ಇರಬೇಕು ಅನ್ನುವ ನಿಬಂಧನವಿಲ್ಲ. ಅದಕ್ಕೆ ಪ್ರಥಮಂ ಯಾದೃಚ್ಛಿಕ ಉತ್ಪತ್ತೇ ಸಿದ್ಧಾರ್ಥ ವಿಷಯತ್ವ ದರ್ಶಯತೆ ಕೇನಚಿತೆ ಅಂತ. ಯಾದೃಚ್ಛಿಕವಾಗಿ ಯಾವುದೋ ಒಂದು ಕಾರಣ ಹೇಳಕ್ಕೆ ಏನು ಹೇಳೋಕ್ಕಾಗಲ್ಲ. ಹಸ್ತಚೇಷ್ಟಾಧಿಕೃತ ಅಂತ ಹೇಳಿದ್ರು. ಯಜ್ಞಶ್ಚ ದ್ವೌ ಪುರುಷವು ಚೇಷ್ಟಾದಿಜ್ಞ ವ್ಯುತ್ಪತ್ಸು ಏಕಃ ದಂಡಾಪೇಕ್ಷಿ ಚ ಏಕಃ ಇತಿ ಚತ್ವಾರಃ ಪುರುಷಃ. 4 ಜನ ಇದ್ದಾರಲ್ಲಿ. ಅವರಲ್ಲಿ ಒಬ್ಬನಿಗೆ ತಿಳಿಸ್ತಾನೆ, ಅವನಿಂದು ಬನಿಗೆ ಶಬ್ದದಿಂದ ಹೇಳ್ತಾನೆ, ಅವನಿಂದು ಆ ಶಬ್ದದ ಅರ್ಥವನ್ನು ತಿಳಿದು ಕೆಲಸವನ್ನು ಮಾಡ್ತಾನೆ, ಅದರ ಅರ್ಥವನ್ನೆಲ್ಲ ತಿಳಿದುಕೊಳ್ತಾನೆ. ಹೀಗೆ ವ್ಯುತ್ಪಿತ್ಸೋಹೋ ಹಸ್ತ ಚೇಷ್ಟಾದಿ ಜ್ಞಾನಸ್ಯ ಕತಿಪಯ ವ್ಯುತ್ಪತ್ತಿ ಅಪೇಕ್ಷಾ ನಾಸ್ತಿ ಇತಿ ದರ್ಶಯಿತು ಮೂಕವತಿ ಇತ್ಯುಕ್ತಂ. ಅವನೇನು ಮಾತೇ ಆಡದೆ ಮೂಗನಂತೆ ಎಲ್ಲ ಹಸ್ತಚೇಷ್ಟೆ ಮಾಡ್ತಾನೆ. ಆದ್ದರಿಂದ ಅನೇಕ ವ್ಯುತ್ಪತ್ತಿಗಳ ಅಪೇಕ್ಷೆ ಇಲ್ಲ ಅವನಿಗೆ. ಯಾವುದಾದ್ರು ಅವನಿಗೆ ತೋಡಿಸ್ಬೋದು. ಆವಾಪೋದ್ಭಯದ ಭೇದೇನ ದಾರಬೇವನೆ ಶಬ್ದ ವಿಶೇಷಣ ಅರ್ಥ ವಿಷಯೋತ್ಪತ್ತಿ ಅತ್ರಾಪಿ ತುಲ್ಯ. ಸ್ವೀಕಾರ ಮಾಡುವುದೋ ಮೊದಲಾದದ್ದೆಲ್ಲ ಇಲ್ಲ, ಒಂದೇ ಥರ. ಇದರಲ್ಲಿಯೂ ಅದು ವ್ಯತ್ಯಾಸವಿಲ್ಲ. ಕಾರ್ಯಾರ್ಥದಲ್ಲಿಯೇ ಶಬ್ದದ ವ್ಯುತ್ಪತ್ತಿ ತಿಳಿಬೇಕು ಅನ್ನುವಂತಹ ನಿಬಂಧನೆ ಇಲ್ಲ, ಅದೊಂದು ನಿಯಮವಿಲ್ಲ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ತಿಳಿಸ್ತಾ ಇದ್ದಾರೆ. ಬುದ್ಧಿಪೂರ್ವ ವ್ಯುತ್ಪತ್ತಿರೇವ ಲೋಕೆ ಪ್ರಚುರ ಇತಿ ತಾಂ ದರ್ಶಯತಿ. ಆದ್ದರಿಂದ ತಿಳಿಸ್ತಾರೆ, ತಾತಾದೇಹ ಸಂಬಂಧಿ ಶಬ್ದ, ತಂದೆ ಮೊದಲಾದವರು ಪ್ರತಿ ಸಂಬಂಧಿ ಶಬ್ದಗಳು ಅಂತ ಹೇಳೋದು. ಮಗುವಿಗೆ ತಂದೆ ಅಷ್ಟೇನೆ, ಇನ್ನೊಬ್ಬರಿಗೆ ತಂದೆ ಅಲ್ಲ. ಆದರೂ ಅವನು ತಂದೆ ಅಂತ ಹೇಳಿದ್ರೆ ಮಗು
ತನ್ನ ತಂದೆಯನ್ನು ತಿಳಿಯುತ್ತೆ, ತನಗೆ ಸಂಬಂಧಿಸಿದ ತಂದೆಯನ್ನು. ಮನುಷ್ಯ ದೇಹ ಅಸಂಬಂಧಿ ಶಬ್ದ. ಮನುಷ್ಯ ಮೊದಲಾದ್ದು ಎಲ್ಲರಿಗೂ ಮನುಷ್ಯರೇ, ಅವರು ಒಬ್ಬರಿಗೆ ಒಂದು ನಿಯತವಾಗಿ ಸಂಬಂಧ ಅಂತ ಇಲ್ಲ, ಎಲ್ಲರಿಗೂ ಚಂದ್ರನೇ ಚಂದ್ರ ಅಂತ ಹೇಳಿದ್ರೆ. ತಂದೆ ಅಂದರೆ ಆ ಮಗುವಿಗೆ ಮಾತ್ರವೇ ತಂದೆ. ಹೀಗೆ ಸಂಬಂಧಿ ಶಬ್ದ ಅಸಂಬಂಧಿ ಶಬ್ದ ಎಲ್ಲವೂ ಕೂಡ ಬಾಲಾನಾಂ ಪ್ರಥಮಂ ಸಂಬಂಧಿ ಶಬ್ದ ವ್ಯುತ್ಪತ್ತಿ ಜಾಯತೆ ಇತಿ ಲೋಕಸಿದ್ಧಂ ಸಾ ಚ ಬುದ್ಧಿಪೂರ್ವ ಶಿಕ್ಷೆಯ ಏವ ಉತ್ಪದ್ಯತೆ. ನಹಿ ಪ್ರಯೋಜಿಕ ವೃದ್ಧ ವ್ಯುತ್ಪಿತ್ಸು ಪ್ರಾಯೋಗಿಕ ಪ್ರತಿಯೋಗಿಕ ಮಾತುಲಾದಿ ವಿಷಯ ಮಾತುಲಾದಿ ಶಬ್ದಂ ಪ್ರಯುಕ್ತೆ. ಆದ್ದರಿಂದ ಅವನು ತನಗೆ ಪ್ರತಿಯೋಗಿಯಾದ ಮಾತುಲರ ವಿಷಯದಲ್ಲಿ ಅದನ್ನು ಪ್ರಯೋಗಿಸೋದಿಲ್ಲ. ಹೇಳ್ಕೊಡ್ಬೇಕಾದವನು ಮಗುವಿಗೆ ತಂದೆ ಅಂತ ಹೇಳುವನು ತನ್ನ ತಂದೆಯನ್ನು ತೋರಿಸಿ ತಂದೆ ಅಂತ ಹೇಳೋದಿಲ್ಲ, ಮಗುವಿನ ತಂದೆಯನ್ನು ತೋರಿಸಿಯೇ ಹೇಳ್ತಾನೆ ತಂದೆ ಅಂತ ಹೇಳಿಬಿಟ್ಟು. ಸ್ವಪ್ರತಿಯೋಗಿಕ ವಿಷಯ ಏವ ಪ್ರಯುಕ್ತೆ. ಆದ್ದರಿಂದ ತನ್ನ ತಂದೆಯನ್ನು ತನಗೆ ಸಂಬಂಧಿಸಿದವ್ರನ್ನ ಹೇಳೋದಿಲ್ಲ, ಮಗುವಿಗೆ ಸಂಬಂಧಿಸಿದವ್ರನ್ನ ತಂದೆ ತಾಯಿ ಅಂತ ತೋರಿಸ್ತಾನೆ. ಆದ್ದರಿಂದ ಬಾಲಸ್ಯ ಸ್ವಪ್ರತಿಯೋಗಿಕ ಮಾತುಲಾದಿ ವಿಷಯ ವ್ಯುತ್ಪತ್ತಿ ಜಾಯಮಾನ ವೃದ್ಧವ್ಯವಹಾರಾತ್ ನೋಪಪದ್ಯತೆ ಇತಿ ಬುದ್ಧಿಪೂರ್ವಕ ವ್ಯುತ್ಪತ್ತೇ ಪ್ರಥಮಭಾವಿತ್ವಂ ಅಭ್ಯುಪೇಯಮಿತಿ ಸಂಬಂಧಿ ಶಬ್ದ ಪ್ರಯೋಗ ಅಭಿಪ್ರಾಯ. ಏನಂತ ಹೇಳಿದ್ರೆ ವಿದ್ಧವ್ಯವಹಾರಾತ್ ನ ಉಪಪದ್ಯತೆ ಅಂತ ಹೇಳಿದ್ರೆ ಯುದ್ಧ ವ್ಯವಹಾರವೇ ಇಲ್ಲ ಅಲ್ಲಿ, ತಾನಾಗಿಯೇ ತಿಳಿದು ಬಿಡುತ್ತೆ ಅವನಿಗೆ. ಬುದ್ಧಿಪೂರ್ವಕವಾಗಿಯೇ ಇವನಿಗೆ ಅವನು ತನಗೆ ಸಂಬಂಧವಿಲ್ಲದೆ ಇದ್ದರೂ ಮಗುವಿಗೆ ಸಂಬಂಧಿಸಿದ ಪದಾರ್ಥವನ್ನು ತೋರಿಸಿದ್ರು ಕೂಡ ಮಗುವಿಗೆ ಅದರ ಆ ಶಬ್ದದಲ್ಲಿ ಅರ್ಥವು ಉತ್ಪತ್ತಿಯಾಗುತ್ತೆ. ಆದ್ದರಿಂದ ಅಲ್ಲಿ ವೃದ್ಧ ವ್ಯವಹಾರವೇನೂ ಇಲ್ಲ ಅಲ್ಲಿ. ಆದ್ದರಿಂದ ಅದಿಲ್ಲದೆ ಹೋದರೆ ತಿಳಿಯೋದೇ ಇಲ್ಲ ಅಂತ ಹೇಳೋದು ಸರಿ ಇಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ತಸ್ಮಿನ್ನೇವ ಅರ್ಥೆ ತಸ್ಯೈವ ಶಬ್ದಸ್ಯ ಅಂಗುಲಿ ನಿರ್ದೇಶಪೂರ್ವಕಂ ಬಹುಶಃ ಪ್ರಯೋಗೇನ ಬುದ್ಧೌ ವಾಸಿತತ್ವಾತ್. ಅನೇಕ ಸತಿ ಅದೇ ಮಾಡಿ 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 ಅವನ ಬುದ್ಧಿಯಲ್ಲಿ ಇದಕ್ಕೆ ಇದೇ ಅರ್ಥ ಇದೇ ಅರ್ಥ ಇದೇ ಅರ್ಥ ಅನ್ನೋದು ನಿಂತು ಬಿಡುತ್ತೆ ಮನಸ್ಸಿನಲ್ಲಿ ಸ್ಪಷ್ಟವಾಗಿ. ಆಯಾ ಶಬ್ದ ಪ್ರಯೋಗ ಮಾಡಿದಾಗ ತತ್ತದ್ ಅರ್ಥ ಬುದ್ಧಿ ಜಾಯತೆ. ಆ ಶಬ್ದ ಪ್ರಯೋಗ ಮಾಡಿದಾಗೆಲ್ಲ ಅದರಲ್ಲಿ ಅರ್ಥ ಬುದ್ಧಿ ತಿಳಿದು ಬಿಡುತ್ತೆ ಆವಾಗ. ಆದ್ದರಿಂದ ಬೇರೆ ವಾಕ್ಯಗಳಲ್ಲಿ ಎಲ್ಲ ಪ್ರಯೋಗ ಮಾಡಿದ್ರು ಅವನಿಗೆ ತಂದೆ ತಾಯಿ ಮೊದಲಾದ ಶಬ್ದಗಳ ಅರ್ಥ ಅದರ ಪ್ರಯೋಗದಿಂದ ಸ್ಪಷ್ಟವಾಗಿ ತಿಳಿದು ಬಿಡುತ್ತೆ. ತಸ್ಮಾತ್ ಅಸ್ಯ ಅರ್ಥಸ್ಯ ಅಯಂ ಬೋಧಕಃ ಇತಿ ಅಭಿಪ್ರಾಯೇಣ ಅಂಗುಲಿ ನಿರ್ದೇಶ ಕೃತಃ ಇತಿ ಬಾಲೋ ಜಾನಾತಿ. ಅಂದರೆ ಈ ಅರ್ಥದಲ್ಲಿ ಇದನ್ನು ಮಾಡಿದ್ರು ಅಂತ ತಾನಾಗಿಯೇ ತಿಳಿತಾನವನು. ಅದೇನಿದ್ರು ಅನೇಕ ಸತಿ ಅದನ್ನು ಹೇಳಿ ಬೆರಳನ್ನು ತೋರಿಸಿದ್ದೇ ಹೊರತು ಒಂದು ಕಾರ್ಯ ಅರ್ಥ ಅಂತ ಹೇಳೋ ಹಾಗೆ ಅವರು ಹೇಳುವ ನಿರೂಪಣೆಯಂತೆ ಅದರಲ್ಲಿ ಒಂದು ಅನ್ವಯ ಅನ್ನೋದು ಇಲ್ಲಿ ಕಂಡು ಬರೋದಿಲ್ಲ. ಬೇರೆ ಸಂಬಂಧವೂ ಇಲ್ಲ ಅಲ್ಲಿ. ಸಂಬಂಧ ಅಂತರ ಅಭಾವಾತ್ ಪ್ರತ್ಯಕ್ಷಂ ಸಂಬಂಧ ಸತ್ತೆಯ ಜ್ಞಾಪಕಂ ಲಿಂಗ ಶಬ್ದವು ಜ್ಞಾತತೆಯ ಜ್ಞಾಪಕವು. ಲಿಂಗಂ ಜನ್ಯಜನಕ ಭಾವಾದಿ ಸಂಬಂಧಾಂತರ ಜ್ಞಾನ ಸಾಪೇಕ್ಷಂ ಜ್ಞಾಪಕಂ. ಇದೆಲ್ಲ ಬೇರೆ ಸಂಬಂಧಗಳು ಅಂದರೆ ಕಾರ್ಯಕಾರಣ ಭಾವ, ಜನ್ಯಜನಕ ಭಾವ, ಅಗ್ನಿ ಇದರ ಹೊಗೆ ಇರಬೇಕು ಮೊದಲಾದದ್ದು, ಅಲ್ಲೆಲ್ಲ ಬೇರೆ ಸಂಬಂಧಗಳಿದೆ ಅಲ್ಲಿ. ಆದ್ದರಿಂದ ಅನುಮಾನ ಅನ್ನೋದಕ್ಕೆ ಲಿಂಗವಿರಬೇಕು. ಅನುಮಾನದಿಂದ ಊಹೆ ಮಾಡಿ ತಿಳಿಬೇಕಾದ್ರೆ ಒಂದು ಸಂಬಂಧವಿರಬೇಕು, ವಿಶೇಷವಾದ ಒಂದು ವ್ಯಾಪ್ತಿ ಅಂತ ಏನು ಹೇಳ್ತೀವೋ ಆ ರೀತಿಯಾದ ಸಂಬಂಧಗಳೆಲ್ಲ ಇರಬೇಕು ಇಲ್ಲಿ. ಇಲ್ಲಿ ಬೇರೆ ಯಾವ ಒಂದು ಸಂಬಂಧವೂ ಕಂಡು ಬರೋದಿಲ್ಲ ಆ ರೀತಿಯಾದದ್ದು. ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ತನ್ನ ತಂದೆ ಅಂತ ಮಗು ಹೇಗೆ ತಿಳಿಯಿತು ಅಂತ ಹೇಳಿದ್ರೆ ಒಂದು ಲಿಂಗದಿಂದ ಅಲ್ಲ, ಒಂದು ಹೊಗೆಯನ್ನು ನೋಡಿ ಅಗ್ನಿಯನ್ನು ಊಹಿಸೋ ಹಾಗೆ ಆ ರೀತಿ ಊಹೆ ಮಾಡೋದಲ್ಲ. ಈ ರೀತಿಯೆಲ್ಲ ಬೇರೆ ಸಂಬಂಧಾಂತರಗಳು ಕಂಡು ಬರೋದಿಲ್ಲ ಇಲ್ಲಿ ಶಬ್ದಕ್ಕೂ ಅರ್ಥಕ್ಕೂ ತಿಳಿಯೋದಕ್ಕೆ. ಆದ್ದರಿಂದ ಇಲ್ಲಿ ಜನ್ಯ ಜನಕ ಭಾವ ಮೊದಲಾದ ಜ್ಞಾನದ ಅಪೇಕ್ಷೆ ಇಲ್ಲ, ಜ್ಞಾನದ ಅಪೇಕ್ಷಂ. ಇಲ್ಲೆಲ್ಲ ಹೇಗೆ ಅಂದರೆ ಶಬ್ದಸ್ಯತು ಬೋಧ್ಯ ಬೋಧಕ ಭಾವ ಸಂಬಂಧ ಜ್ಞಾತವ್ಯ. ಇದುವೇ ಮುಖ್ಯವಾದ ವಿಷಯ, ಬೋಧ್ಯ ಬೋಧಕ ಭಾವ ಸಂಬಂಧ. ಶಬ್ದಕ್ಕೆ ಬೋಧ್ಯ ಬೋಧಕ ಭಾವ ಸಂಬಂಧವಿದೆ. ಆದ್ದರಿಂದ ಶಬ್ದದಲ್ಲಿಯೇ ಅರ್ಥ, ಶಬ್ದ ಸ್ವರೂಪದಲ್ಲಿಯೇ ಅರ್ಥವೂ ಅಡಗಿದೆ. ಅದಕ್ಕೆ ಬೇರೆ ಒಂದು ಅನುಮಾನದಿಂದ ತಿಳಿಯೋದಿಲ್ಲ ಶಬ್ದದ ಅರ್ಥವನ್ನು ನಾವು. ಅದರಲ್ಲಿಯೇ ಅರ್ಥವಿದೆ, ಅದು ಸ್ವತಃ ಬೋಧಕತ್ವ, ಬೋಧ್ಯ ಬೋಧಕತ್ವ ಸಂಬಂಧ ಅಂತ ಹೇಳ್ತೀವಿ. ಹೊಗೆಯನ್ನು ನೋಡಿ ಅಗ್ನಿಯನ್ನು ಊಹೆ ಮಾಡುವಾಗಲ್ಲ, ಅಲ್ಲಿ ಜನ್ಯಜನಕ ಭಾವವಿದೆ. ಈ ರೀತಿಯಾದ ಬೇರೆ ಒಂದು ಸಂಬಂಧಾಂತರವಿಲ್ಲ. ಅದು ಇದ್ದರೆ ಅನುಮಾನವಾಗಿಬಿಡುತ್ತೆ, ಶಬ್ದ ಪ್ರಮಾಣವಾಗುವುದಿಲ್ಲ, ಅದು ಅನುಮಾನ ಪ್ರಮಾಣ ಆಗುತ್ತೆ ಆವಾಗ, ಊಹೆ ಮಾಡಿ ತಿಳಿಯೋದು. ಆ ರೀತಿಯಾದ ಅಲ್ಲ ಇದು.
ಮತ್ತು ಪ್ರತ್ಯಕ್ಷವೂ ಅಲ್ಲ ಇದು. ಪ್ರತ್ಯಕ್ಷ ಹೇಗೆ ಅಂದರೆ ಪದಾರ್ಥ ಇಂದ್ರಿಯಗಳಿಗೂ ಅದಕ್ಕೂ ನೇರವಾಗಿ ಸಂಬಂಧ ಉಂಟಾಗಬೇಕು. ಆದ್ದರಿಂದ ಸಂಬಂಧ ನೇರವಾಗಿ ಉಂಟಾದಾಗ ತಿಳಿಯುತ್ತೆ. ಅನುಮಾನವನ್ನು ಲಿಂಗದಿಂದ ಊಹೆ ಮಾಡಿ ತಿಳಿತೀವಿ. ಶಬ್ದದ ಅರ್ಥ ಹೇಗೆ ಅಂದರೆ ಅದರಲ್ಲಿಯೇ ಬೋಧಕ ಭಾವ ಸಂಬಂಧ, ಅದರ ಬೋಧಕತ್ವ ಅದರಲ್ಲಿಯೇ ಇದೆ, ಅಡಗಿದೆ ಅಂತ ಹೇಳ್ತೀವಿ ನಾವು. ಅತಃ ಬೋಧಕ ಭಾವ ಅತಿರೇಕೇಣ ಸಂಬಂಧ ಅಭಾವಾತ್ ಇತ್ಯರ್ಥ. ಬೇರೆ ಯಾವ ಸಂಬಂಧವೂ ಇಲ್ಲಿ ಕಂಡು ಬರೋದಿಲ್ಲ. ಸಂಬಂಧಾಂತರ ಅಭಾವಾತ್ ಅಂತ ಹೇಳ್ತಾರೆ ಅದನ್ನು. ಆದ್ದರಿಂದ ಇತಸ್ಯ ಉತ್ಪಾದಕೋಪಿ ಪುರುಷ ಕಾರ್ಯಾರ್ಥೆ ವ್ಯುತ್ಪತ್ತಿಮಾನಿತಿನ ವಕ್ತವ್ಯಂ. ಕಾರ್ಯಾರ್ಥದಲ್ಲಿಯೇ ಅವನು ವ್ಯುತ್ಪತ್ತಿಯನ್ನು ತಿಳಿಸ್ಕೊಡ್ತಾ ಇದ್ದಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಸಿದ್ಧಾರ್ಥೆ ವ್ಯುತ್ಪತ್ತಿ ಮದ್ಭಿ ಬಾಲೈಹಿ ಶಬ್ದ ಪ್ರಯೋಗ ದರ್ಶನಾತ್. ಸಿದ್ಧವಾದ ಒಂದು ಪದಾರ್ಥದಲ್ಲಿ ಬಾಲರಿಗೂ ಕೂಡ ಅರ್ಥ ತಿಳಿಯುವ ಒಂದು ಸಾಮರ್ಥ್ಯವಿರೋದ್ರಿಂದ ತತ್ವ್ಯುತ್ಪಾದಕ ವಾಕ್ಯ ಪ್ರಯೋಕ್ತ ಪುರುಷೋಪಿ ಸಿದ್ಧಾರ್ಥೆ ವ್ಯುತ್ಪತ್ತಿಮಾನ್ ಇತಿ ದೃಷ್ಟ ಪ್ರಕಾರೇಣ ಅಭ್ಯುಪಗಮ್ಯತಾಮಿತಿ ಅಭಿಪ್ರಾಯೇಣ ಸ್ವಯಮಪಿ ಸರ್ವಂ ವಾಕ್ಯಜಾತಂ ಪ್ರಯುಕ್ತೆ. ತಾನು ಕೂಡ ಎಲ್ಲ ವಾಕ್ಯವನ್ನು ತಾನೇ ಮಗು ಮುಂದೆ ಆ ವಾಕ್ಯಗಳ ಶಬ್ದಗಳನ್ನೆಲ್ಲ ಉಪಯೋಗಿಸ್ಕೊಂಡು ವಾಕ್ಯವನ್ನೆಲ್ಲ ಪ್ರಯೋಗ ಮಾಡುತ್ತೆ ಮುಂದೆ ತಾನಾಗಿಯೇ. ಆದ್ದರಿಂದ ಇದೆಲ್ಲ ಸ್ಪಷ್ಟವಾಗಿ ತಿಳಿಯುತ್ತೆ. ಇಂತಹ ಉದಾಹರಣೆಗಳಿಂದ ನೋಡಿದ್ರೆ ನಮಗೆ ಅದು ಕಾರ್ಯಾರ್ಥದಲ್ಲಿಯೇ ಅರ್ಥವನ್ನು ತಿಳಿಬೇಕು ಶಬ್ದಕ್ಕೆ ಅಂತ ಹೇಳಿ ಅದಕ್ಕೆ ನಿಬಂಧನೆ ಇಲ್ಲ. ಶಬ್ದದ ಅರ್ಥವು ಬೋಧಕ ಭಾವ ಸಂಬಂಧ. ಶಬ್ದದ ಅರ್ಥವನ್ನು ಶಬ್ದವೇ ಬೋಧಿಸುತ್ತೆ, ಅದರನ್ನೇ ತಿಳಿಯುತ್ತೆ. ಮುಂದೆ ಅದರ ಮೇಲೆ ಬೇಕಾದಷ್ಟು ವಿಚಾರ ಮಾಡ್ತಾರೆ. ವೇದ ಪ್ರಾಮಾಣ್ಯ ಮುಂದೆ ವಿಚಾರ ಬಂದಾಗ ಶಬ್ದಕ್ಕೆ ಅರ್ಥ ಬೋಧಕ ಭಾವ ಸಂಬಂಧ ಇದ್ದರೆ ನಿಮಗೆ ವ್ಯಾಕರಣ ಯಾಕೆ ಬೇಕು, ನಿರುಕ್ತ ಯಾಕೆ ಬೇಕು, ತಾನಾಗೆ ತಿಳಿಬೇಕಲ್ಲ ಶಬ್ದಗಳ ಅರ್ಥ. ಅದರಲ್ಲಿಯೇ ಇದ್ದರೆ ಅಡಗಿದ್ರೆ ತಿಳಿಬೇಕಲ್ಲ ಮತ್ತೆ ಅಂತ ಹೇಳಿದ್ರೆ ಅದಕ್ಕೆ ಭಾಷಿಕಾರರು ಮುಂದೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಕತ್ತಲೆಯಲ್ಲಿ ನಮ್ಗೆ ಯಾವ ಪದಾರ್ಥಗಳು ಕಂಡು ಬರೋದಿಲ್ಲ, ಅದಕ್ಕೆ ನಮ್ಮ ಕಣ್ಣಿನ ದೃಷ್ಟಿಯ ಶಕ್ತಿ ಹೊರಟೋಯ್ತು ಅಂತ ಹೇಳೋದಿಲ್ವಲ್ಲ. ಬೆಳಕಿನ ಸಹಾಯ ಬೇಕದಕ್ಕೆ. ಕಣ್ಣಿಗೆ ನೋಡುವ ಒಂದು ಶಕ್ತಿ ಇದ್ದರೂ ಕೂಡ ಬೆಳಕಿಲ್ಲದೆ ಹೋದರೆ ಪದಾರ್ಥಗಳು ಕಂಡು ಬರೋದಿಲ್ಲ. ಹಾಗೆ ಶಬ್ದಗಳಿಗೆ ಸ್ವತಃ ಬೋಧಕತ್ವ ಶಕ್ತಿ ಇದ್ದರೂ ಕೂಡ ಆ ಅರ್ಥ ತಿಳಿಯೋದಕ್ಕೆ ನಮಗೆ ಇನ್ನೊಂದರ ಸಹಾಯ ಬೇಕು, ವ್ಯಾಕರಣ ಮೊದಲಾದದ್ದು. ಅದರ ಅರ್ಥ ಅದರಲ್ಲಿಯೇ ಇದೆ, ನಮಗೆ ಅದು ತಿಳಿದಿಲ್ಲ ಅಷ್ಟೇ. ತಿಳಿಬೇಕಾದ್ರೆ ಅರ್ಥ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಅದು ನಮಗೆ ವ್ಯಾಕರಣಾದಿ ಸಹಾಯ ಬೇಕು. ಅದರಿಂದ ನಾವು ತಿಳಿತೀವಿ ಅರ್ಥಗಳನ್ನು. ಅದನ್ನು ಮುಂದೆ ಅದನ್ನು ನಿರೂಪಣೆ ಮಾಡ್ತಾರೆ. ಆದ್ದರಿಂದ ವ್ಯುತ್ಪತ್ತೋ ನಹಿ ಅಭಿಹಿತಾನ್ವಯ ಪ್ರಸಂಗ. ಇದೊಂದು ಸ್ವಲ್ಪ ವಿಶೇಷವಾದ ವಿಚಾರ ಹೇಳ್ತಾರೆ ಇಲ್ಲಿ. ಪ್ರಾತಿಸ್ವಿಕ ವ್ಯುತ್ಪತ್ತೇ ಅನ್ವಿತಾಭಿಧಾನ ವ್ಯುತ್ಪತ್ತಿ ಉಪಯೋಗಿತ್ವಾತ್ ಅಂತ ಹೇಳಿದ್ರು. ಅನ್ವಿತ ಅಭಿಧಾನ ಅಂತ ಹೇಳಿ ಅನ್ವಿತಾಭಿಧಾನ ಅಭಿತಾನ್ವಯ ಅಂತ ಎರಡು ವಾಕ್ಯಾರ್ಥಗಳ ಒಂದು ವಿಚಾರದಲ್ಲಿ ಪೂರ್ವಮೀಮಾಂಸಕರಲ್ಲಿಯೇ ಮತಭೇದವಿದೆ. ಅದರಲ್ಲಿ ಪ್ರಾಭಾಕರರು ಮತ್ತು ಕುಮಾರಿಲ ಭಟ್ಟರು ಇಬ್ಬರು, ಅವರಲ್ಲಿ ವ್ಯತ್ಯಾಸವಿದೆ. ಅವರು ಕುಮಾರಿಲ ಭಟ್ಟರು ಹೇಳುವಂಥದ್ದು ಅನ್ವಿತ ಅಭಿಧಾನ ಅಂತ ಅರ್ಥ, ಅನ್ವಿತ ಅಭಿಧಾನವಾದ. ಇವರು ಹೇಳೋದು ಕುಮಾರಿಲ ಭಟ್ಟರು ಅಭಿಹಿತಾನ್ವಯ ಅಂತ ಹೇಳ್ತಾರೆ. ಅದ್ವೈತದಲ್ಲಿ ಕುಮಾರಿಲ ಭಟ್ಟರ ಒಂದು ಇದನ್ನು ಸ್ವೀಕಾರ ಮಾಡ್ತಾರೆ, ಅಭಿಹಿತಾನ್ವಯವಾದ. ಭಾಟ್ಟನೆಯ ವ್ಯವಹಾರೇ ಭಾಟ್ಟನೆಯ ಅಂತ ಪ್ರಸಿದ್ಧ ಅವರು. ನಾವು ಪ್ರಾಭಾಕರರು ನಿರೂಪಣೆ ಮಾಡುವಂತಹ ಅನ್ವಿತಾಭಿಧಾನವಾದವನ್ನು ಸ್ವೀಕಾರ ಮಾಡ್ತೀವಿ. ಅನ್ವಿತ ಅಭಿಧಾನ ಅಂತ ಹೇಳಿದ್ರೆ ಒಂದು ವಾಕ್ಯದಲ್ಲಿ 4-5 ಪದಗಳಿರುತ್ತೆ. ಆ ಪದಗಳಿಗೆ ಒಂದೊಂದು ಪದಕ್ಕೂ ಶಬ್ದಕ್ಕೂ ಅನೇಕ ಅರ್ಥಗಳಿರುತ್ತೆ. ಅನೇಕ ಅರ್ಥಗಳು ಇರುವಾಗ ಯಾವ ಅರ್ಥವನ್ನು ಈ ವಾಕ್ಯದಲ್ಲಿ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಮಿಕ್ಕ ಶಬ್ದಗಳೊಡನೆ ಅದಕ್ಕೆ ಅನ್ವಯವನ್ನು ನೋಡಿ ಅದರಿಂದ ಒಂದು ತಾತ್ಪರ್ಯವನ್ನು ನಿಶ್ಚಯ ಮಾಡ್ತೇವೆ. ಅನ್ವಿತವಾದ ಅಭಿಧಾನ, ಅನ್ವಯವನ್ನು ತಾನೇ ತಿಳಿಸಿ ಮೊದಲು ಆ ಅನ್ವಯಗಳಿಂದ ಆ ಶಬ್ದಗಳ ಅರ್ಥಗಳನ್ನು ನಿಶ್ಚಯ ಮಾಡಿಕೊಂಡು ಒಂದು ತಾತ್ಪರ್ಯವನ್ನು ವಾಕ್ಯಕ್ಕೆ ನಾವು ತಿಳಿತೀವಿ ಅಂತ ಹೇಳ್ತೀವಿ. ಆದರೆ ಅಭಿಹಿತ ಅನ್ವಯ ಅಂತ ಹೇಳಿದ್ರೆ ಶಬ್ದಗಳಿಗೆ ಒಂದೊಂದು ಅರ್ಥವಿದ್ದರೆ ಅದರ ವಾಕ್ಯಾರ್ಥವನ್ನು ತಾತ್ಪರ್ಯವನ್ನು ನಿಶ್ಚಯ ಮಾಡಬೇಕು ಮೊದಲು. ಆ ತಾತ್ಪರ್ಯಕ್ಕೆ ಅನುಗುಣವಾಗಿ ಇವಾಗ ಒಂದು ಶಬ್ದ ಅಂತ ಹೇಳಿದ್ರೆ ಅವನಿಗೆ ಒಂದು ಅರ್ಥ ತಿಳಿಯುತ್ತೆ ಅವನಿಗೆ.
ಅರ್ಥ ತಿಳಿದಾಗ ತಾತ್ಪರ್ಯಕ್ಕೆ ಅದಕ್ಕೆ ವಿರೋಧ ಬರುತ್ತೆ. ಮತ್ತೆ ಅಲ್ಲಿ ಹೋಗಿ ಶಬ್ದದ ಅರ್ಥವನ್ನು ಬೇರೆ ಒಂದು ಅರ್ಥ ಸ್ವೀಕಾರ ಮಾಡಿ ತಾತ್ಪರ್ಯ ತಿಳ್ಕೊಳ್ಬೇಕು. ಇದು ಅಭೀತ ಅನ್ವಯವಾದ ಅಂತ. ಇದು ಸ್ವಲ್ಪ ವಿಸ್ತಾರವಾಗಿ ಅದು ದೊಡ್ಡ ಟಾಪಿಕ್ಕು. ಅದು ವಿಚಾರ ಮಾಡೋದು. ಅನ್ವಿತಾ ವಿಧಾನ ಅಂದರೆ ಅನ್ವಯದಿಂದಲೇ ನಮಗೆ ಅದರ ತಾತ್ಪರ್ಯ ತಿಳಿಯುತ್ತೆ ಅಂತ ಹೇಳ್ತೀವಿ ಈಗ. ಆ ರೀತಿ ತಿಳಿಸೋದು. ಆದ್ದರಿಂದ ಅದಕ್ಕೆ ಅದರ ಅರ್ಥಗಳನ್ನು ನಾವು ತಿಳಿಯುವಾಗ ಶಬ್ದಗಳಿಗೆ ಅನೇಕ ಅರ್ಥಗಳಿರುತ್ತೆ. ಅರ್ಥಗಳಿಗೆ ಅನುಗುಣವಾಗಿ ಇವಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದ್ರೆ, ವೇದವೇ ವಾಕ್ಯದಲ್ಲೇ ತಗೊಂಡ್ರೆ ಸತ್ಯ ಅನ್ನುವ ಶಬ್ದ ಏನು ತಿಳಿಸ, ಸತ್ಯತ್ವ, ಜ್ಞಾನತ್ವ, ಅನಂತತ್ವ, ವಿಶಿಷ್ಟವಾದದ್ದು ಬ್ರಹ್ಮ. ಈ ಅನ್ವಯವನ್ನು ತಿಳಿದು ಶಬ್ದಗಳೆಲ್ಲ ಒಂದಕ್ಕೊಂದು ಅನ್ವಯಿಸಿ ವಾಕ್ಯದ ಅರ್ಥ ತಿಳಿಬೇಕು. ಅವ್ರು ಹೇಳಿದ್ರು ಸತ್ಯ ಅಂದರೆ ತಿಳಿಯುತ್ತೆ, ಸತ್ಯತ್ವ ತಿಳಿಯುತ್ತೆ, ಜ್ಞಾನತ್ವ ತಿಳಿಯುತ್ತೆ, ಆನಂದ ಅಂತ ತಿಳಿಯುತ್ತೆ, ಬ್ರಹ್ಮ ಅಂತ ತಿಳಿಯುತ್ತೆ. ಈಗ ಮತ್ತೆ ತಾತ್ಪರ್ಯ ಏನು ಅಂದರೆ ಬ್ರಹ್ಮ ನಿರ್ವಿಶೇಷ, ಬೇರೆ ವಾಕ್ಯಗಳಿಂದ ತಿಳಿದು ಬರೋ ಶಬ್ದದಲ್ಲಿ. ಆದ್ದರಿಂದ ಇದು ಸತ್ಯತ್ವ ವಿಶಿಷ್ಟವಾಗಲಿಕ್ಕೆ ಸಾಧ್ಯವಿಲ್ಲ. ಸತ್ಯ ಶಬ್ದವು ಸತ್ಯ ಅರ್ಥವನ್ನು ತಿಳಿಸೋಕ್ಕೆ ಸಾಧ್ಯವಿಲ್ಲ. ಮತ್ತೆ ಅದನ್ನು ವಿಸಿಟ್ ಮಾಡಬೇಕು ವಾಕ್ಯವನ್ನು. ಅಲ್ಲಿ ಹೋಗಿ ಸತ್ಯ ಶಬ್ದಕ್ಕೆ ಈಗ ಈ ಅನ್ವಯ ಸರಿಯಾಗಿ ಸಿಗದೇ ಇರೋದ್ರಿಂದ ಸತ್ಯಕ್ಕೆ ಅಸತ್ಯ ವ್ಯಾವೃತಂ ಅನ್ನೋ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಎರಡು ಅರ್ಥವನ್ನು ಹೇಳ್ಬೋದು. ಸತ್ಯಕ್ಕೆ ವೇದದಲ್ಲಿ ಇದೇ ಅಭಿಪ್ರಾಯ ಅಂತ ಹೇಳಿ, ಆದ್ದರಿಂದ ಆ ರೀತಿಯಾದ ಅರ್ಥವನ್ನು ನಾವು ಸ್ವೀಕಾರ ಮಾಡಬೇಕು. ಆದ್ದರಿಂದ ಎರಡನೇ ಸತಿ ಆ ವಾಕ್ಯವನ್ನು ವಿಚಾರ ಮಾಡಬೇಕು ಮತ್ತೆ ಅಂತ ಹೇಳಿದ್ರು. ನಾವು ಹೇಳಿದ್ರಿ ಒಂದು ಸತಿಯಲ್ಲೇ ಅನ್ವಿತವಾಗಿಯೇ ಅಭಿಧಾನ ಸಿಗುತ್ತೆ ನಮಗೆ. ಸತ್ಯಂ ಜ್ಞಾನಮನಂತಂ ಸತ್ಯತ್ವ ವಿಶಿಷ್ಟವಾದದ್ದು, ಬ್ರಹ್ಮ ಜ್ಞಾನತ್ವ ಅನಂತತ್ವ ವಿಶಿಷ್ಟವಾದದ್ದು ಅನ್ನೋದು ನೇರವಾಗಿ ತಿಳಿಯುವಾಗ ಆ ಸತ್ಯ ಶಬ್ದಕ್ಕೆ ಸತ್ಯತ್ವ ಅನ್ನುವ ಅರ್ಥ, ವಾಕ್ಯ ಅರ್ಥವನ್ನು ನಿರ್ಣಯ ಮಾಡಿ ಮೊದಲು. ಆ ಸತ್ಯತ್ವ ಅನ್ನುವ ಅರ್ಥ ಇದಕ್ಕೆ ಅನ್ವಯವಾಗೋದಿಲ್ಲ. ವಾಕ್ಯ ಅರ್ಥ ಏನು, ನಿರ್ವಿಶೇಷ ಬ್ರಹ್ಮ. ಇದು ವಿಶಿಷ್ಟವನ್ನು ಹೇಳ್ತಾ ಇದೆ. ಈ ವಿಶೇಷ ಅದಕ್ಕೆ ಹೇಳಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ವಿಶೇಷದಲ್ಲಿ ತಾತ್ಪರ್ಯ ಇರಕ್ಕೆ ಸಾಧ್ಯವಿಲ್ಲ ವಾಕ್ಯಕ್ಕೆ. ಆದ್ದರಿಂದ ಅದರ ಒಂದು ವ್ಯಾವೃತ್ತಿಯನ್ನು ಹೇಳಬೇಕು ಅಲ್ಲಿ. ಆದ್ದರಿಂದ ಅಸತ್ಯಾತ್ ವ್ಯಾವೃತ್ತಿಂ ಅಂತಾನೆ ಅರ್ಥ ತಗೊಳ್ಬೇಕು ಅದಕ್ಕೆ ಅಂತ ಮತ್ತೆ ನಿಶ್ಚಯ ಮಾಡ್ತಾರೆ. ಈ ರೀತಿ ವಾಕ್ಯಕ್ಕೆ ಅರ್ಥ ನಿಶ್ಚಯ ಮಾಡೋದಕ್ಕೆ ಅಭೀತ ಅನ್ವಯ ಅಂತ ಅರ್ಥ. ಅದಕ್ಕೆ ಅಭೀತ ಅನ್ವಯವಾದ, ತುಂಬ ವಿಸ್ತಾರವಾದ ವಾದಗಳು. ಅನ್ವಿತಾಭಿಧಾನ ಅಂದರೆ ನೇರವಾಗಿ ಅನ್ವಯವಾಗಿ ಸೈಂಧವಂ, ಒಬ್ಬ ಊಟ ಮಾಡ್ತಾ ಇರ್ತಾನೆ ಕೂತ್ಕೊಂಡು, ಸೈಂಧವಮಾನಯ ಅಂತ ಹೇಳ್ದ ಅವನು. ಸೈಂಧವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಉಪ್ಪು ಅಂತ ಒಂದು ಅರ್ಥ, ಕುದುರೆ ಅಂತ ಒಂದು ಅರ್ಥ. ಸೈಂಧವಮಾನಯ ಅಂತ ಹೇಳಿದ್ರೆ ಅವನು ಏನು ಮಾಡ್ತಾನೆ, ಅಲ್ಲಿ ಕುದುರೆ ಅಂತ ಬರೋದಿಲ್ವಲ್ಲ, ಉಪ್ಪನ್ನು ತಾನೇ ತರ್ತಾನೆ. ಅದಕ್ಕೆ ಅದರಲ್ಲಿ ತಾತ್ಪರ್ಯ ಶಬ್ದಗಳ ಅರ್ಥದಲ್ಲಿ ಅನ್ವಿತವಾಗಿ ಸೈಂಧವಮಾನಯ ಈ ಪ್ರಕರಣಕ್ಕೆ ಸರಿಯಾಗಿ ಏನು ತರಬೇಕು, ಅವನು ಉಪ್ಪನ್ನು ತಾನೇ ತರಬೇಕು ಊಟ ಮಾಡ್ತಿರುವಾಗ. ಕುದುರೆಯನ್ನು ತಗೊಂಬ ಅಂತ ಅರ್ಥವಲ್ಲ ಅಲ್ಲಿ. ಅಂದರೆ ಅದರಿಂದ ಅದು ಅನ್ವಿತಾಭಿಧಾನವಾದದಲ್ಲಿ ಶಬ್ದಗಳು ಒಂದೊಂದು ಶಬ್ದಗಳನ್ನೇ ಇತರ ಶಬ್ದಗಳನ್ನೇ ಅನ್ವಿತವಾಗಿ ತಾತ್ಪರ್ಯವನ್ನು ತಾವೇ ತಿಳಿಸುತ್ತೆ ನಮಗೆ. ಅಭೀತ ಅನ್ವಯದಲ್ಲಿ ಹಾಗಲ್ಲ. ಅನ್ವಯವನ್ನು ಮೊದಲು ನಾವು ನಿಶ್ಚಯ ಒಂದು ಆ ತಾತ್ಪರ್ಯವನ್ನು ನಿಶ್ಚಯ ಮಾಡಬೇಕು, ಆಮೇಲೆ ಅನ್ವಯವನ್ನು ನಾವು ನಿಶ್ಚಯ ಮಾಡ್ತೀವಿ. ಶಬ್ದಗಳಿಗೆ ಅನೇಕ ಅರ್ಥಗಳಿದೆ. ತಾತ್ಪರ್ಯ ನಿಶ್ಚಯ ಮಾಡಿಬಿಟ್ರೆ ಅನ್ವಯವನ್ನು ಆಮೇಲೆ ನಿಶ್ಚಯ ಮಾಡಬೇಕು. ಮೊದಲು ಒಂದು ಶಬ್ದದ ಅರ್ಥ ನಮಗೆ ತಿಳಿಯುತ್ತೆ, ಆವಾಗ ಇದು ತಾತ್ಪರ್ಯಕ್ಕೆ ಅನುಗುಣವಾಗಿದೆಯೇ ಇಲ್ಲವೇ ಅಂತ ವಿಚಾರ ಮಾಡಿ ಆ ಶಬ್ದಗಳ ಅರ್ಥವನ್ನು ತಾತ್ಪರ್ಯಕ್ಕೆ ಅನುಗುಣವಾಗಿ ನಿಶ್ಚಯ ಮಾಡ್ಕೋಬೇಕು ಮತ್ತೆ ಹೋಗಿ. ಅದು ಅಭೀತಾನ್ವಯವಾದ ಅಂತ ಹೆಸರು. ಇದು ಎರಡು ರೀತಿಯಾಗಿ ವಾಕ್ಯ ಅರ್ಥ ನಿರ್ವಾಹ ಮಾಡೋದು ಪೂರ್ವಮೀಮಾಂಸಕರು ಅದನ್ನು ವಿಸ್ತಾರವಾಗಿ ಪ್ರತಿಪಾದನೆ ಮಾಡ್ತಾರೆ. ಆದ್ದರಿಂದ ಅದೆಲ್ಲ ಇಲ್ಲಿ ಸ್ವಲ್ಪ ಹೇಳ್ತಾರೆ. ವ್ಯುತ್ಪತ್ತಿಯಲ್ಲಿ ನಮಗೆ ಅಭೀತಾನ್ವಯ ನಮಗೆ ಅದು ಸರಿ ಇಲ್ಲ, ಅದನ್ನು ಆ ರೀತಿಯಾಗಿ ಬೇಕಾಗಿಲ್ಲ, ಅನ್ವಿತಾಭಿಧಾನಮುಖವಾಗಿಯೇ ನಮಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು. ಕಾರ್ಯಾರ್ಥ ವ್ಯುತ್ಪತ್ತಿ ಪಕ್ಷೆ ಆವಾಪ ಉದ್ಭವತ್ವರೂಪೇಣ ಪಾಶ್ಚಾತ್ಯ ಪ್ರಾತಿಷ್ಠಿಕ ಪದವ್ಯುತ್ಪತ್ತಿ ನ ಅನ್ವಿತಾಭಿಧಾನ ವಿರೋಧಿನಿ ಅಪಿತು ತದುಪಯೋಗಿನಿಯೇವ ತಥಾ ಇತ್ಯರ್ಥ. ಕಾರ್ಯಾರ್ಥದಲ್ಲಿಯೂ ಹಾಗೆಯೇ ಗಾಮಾನಯ ಅನ್ನುವಾಗಲೂ ಮೊದಲಾದಕೊಳ್ಳಿ ಅನ್ವಿತಾಭಿಧಾನವೇ ಹೇಳಬೇಕು ನೀವು, ಅಭಿಧಾನ್ವಯವಲ್ಲ ಅನ್ನೋದನ್ನು ಗಾಮಾನೆಯ ಗಾಮನ ಹಸು ಆನೆಯ ಅಂತ ತೊಗೊಂಬರೋದು, ಇದೆರಡು ಅನ್ವಯವಾಗಿ ಹಸುವನ್ನು ತೊಗೊಂಬರೋದು ಅನ್ನೋ ಅರ್ಥ ತಿಳಿಸುತ್ತೆ. ಮೊದಲು ಅರ್ಥವನ್ನು ನೀವು ತಾತ್ಪರ್ಯ ನಿಶ್ಚಯ ಮಾಡಿ ಅದಕ್ಕೆ ಅರ್ಥ ಮಾಡೋದಿಲ್ಲ. ಅಲ್ಲಿ ಕಾರ್ಯಾರ್ಥದಲ್ಲಿಯೂ ನೀವು ಅನ್ವಿತ ಅನುದಾನವನ್ನೇ ಮಾಡ್ತೀರಾ ನೀವು.
ಅನ್ವಿತಾಭಿಧಾನಕ್ಕೆ ವಿರೋಧವಲ್ಲ ನೀವು ಮಾಡೋ ಕಾರ್ಯಾರ್ಥವಾದ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದನ್ನೆಲ್ಲ ಹೇಳಿ ಈಗ ಇಲ್ಲಿ ಅನ್ವಿತಾಭಿಧಾನವನ್ನೇ ನಾವು ಒಪ್ಕೊಳ್ತೀವಿ ನಮ್ಮ ಸಿದ್ಧಾಂತದಲ್ಲಿ. ಅದನ್ನು ಅಂತ ಕಲ್ಪನಾ ಲಾಘವಾರ್ಥ, ತುಂಬ ಕಲ್ಪನೆ ಮಾಡಬೇಕಾಗಿಲ್ಲ. ಅಭೀತ ಅನ್ವಯದಲ್ಲಿ ಬೇಕಾದಷ್ಟು ದೋಷಗಳಿದೆ, ಅದನ್ನೆಲ್ಲ ವಿಚಾರ ಮಾಡ್ತಾರೆ ಮುಂದೆ. ಅದೆಲ್ಲ ಇದು ಸ್ವಲ್ಪ ಟೆಕ್ನಿಕಲ್ ಆಸ್ಪೆಕ್ಟ್. ಇದು ವಾಕ್ಯಾರ್ಥವನ್ನು ಹೇಗೆ ಮಾಡೋದು ಅಂತ ಹೇಳೋದು. ವಾಕ್ಯಾರ್ಥವನ್ನು ಮಾಡಬೇಕಾದ್ರೆ ಮೊದಲು ವಾಕ್ಯ ತಾತ್ಪರ್ಯ ನಿಶ್ಚಯ ಮಾಡಿ ಶಬ್ದ ಶಕ್ತಿಯನ್ನು ನಿಶ್ಚಯ ಮಾಡಬೇಕು. ಇಲ್ಲ ಶಬ್ದವು ತಾನೇ ಅನ್ವಿತವಾದ ಅರ್ಥವನ್ನು ತಿಳಿಸೋದಕ್ಕೆ ಸಮರ್ಥವಾಗಿದೆಯೋ ತಿಳಿಸಿ ನಮಗೆ ತಾತ್ಪರ್ಯವನ್ನು ತಿಳಿಸುತ್ತೋ. ಅನ್ವಯವನ್ನು ತಿಳಿದು ತಾತ್ಪರ್ಯವನ್ನು ನಾವು ನಿಶ್ಚಯ ಮಾಡಬೇಕು. ಮೊದಲೇ ತಾತ್ಪರ್ಯವನ್ನು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಶಬ್ದ ಅನ್ವಯವನ್ನು ನೋಡಿ ಅದರ ಅರ್ಥವನ್ನು ಅನ್ವಿತವಾಗುವ ಹಾಗೆ ಅದರ ತಾತ್ಪರ್ಯವನ್ನು ನಿಶ್ಚಯ ಮಾಡಬೇಕು ಅನ್ನೋದು ನಮ್ಮ ಸಿದ್ಧಾಂತ. ಆದ್ದರಿಂದ ಆ ವಿಚಾರದಲ್ಲಿ ಅದರಲ್ಲಿ ತುಂಬ ವಿಚಾರ ಮಾಡ್ತಾರೆ ಬೇಕಾದಷ್ಟು. ಇಲ್ಲಿ ಅಷ್ಟು ತುಂಬ ವಿಸ್ತಾರ ಬೇಕಾಗಿಲ್ಲ. ಇನ್ನೂ ಸ್ವಲ್ಪ ಈ ಭಾಗ ಸ್ವಲ್ಪ ಕಾರ್ಯಶಬ್ದ, ಇನ್ನು ಮುಂದೆಯೂ ಕೆಲವು ಭಾಗಗಳೆಲ್ಲ ಸ್ವಲ್ಪ ಕಾರ್ಯಾರ್ಥ ವಿಚಾರ ಬರುತ್ತೆ. ಶ್ರೀಭಾಷ್ಯದಲ್ಲಿ ಇನ್ನೂ ವಿಸ್ತಾರವಾಗಿದೆ. ಅವರು ಹೇಮ ಅವರು ನೋಟ್ಸ್ ಎಲ್ಲ ಕಳಿಸಿದ್ದಾರೆ, ಅದೆಲ್ಲ ನಾವು ಓದಿದ್ರೆ ಅದರಲ್ಲಿ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡಿ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಸ್ವಲ್ಪ ಇನ್ನೂ ಸ್ಪಷ್ಟವಾಗುತ್ತೆ ಅಲ್ಲಿ ನೋಡಿದ್ರೆ. ಅದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರ ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಓಂ ಜನ್ನೋ ಮಿತ್ರಶಂ ವರುಣಃ ಜನ್ನೋ ಭವತ್ವರ್ಯಮಾ ಜನ್ನೇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರ್ವಿಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ವದಿಷ್ಯಾಮಿ ವಾದಿಶಂ ತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ಭಕ್ತಾರಮಾವೀತಾವೀದ್ ಮಾಮಾವೀತ್ ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮತಿ ರಾಮಾನುಜಾಯ ನಮಃ.